ಹಲೋ ಅಚೀವರ್ಸ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಶಿಲ್ಪ. ಸೊ ನಮ್ಮ ಲಾಸ್ಟ್ ವಿಡಿಯೋಗಳಲ್ಲಿ ನೀವೇನು ನೋಡಿದ್ರಿ, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯಲ್ಲಿ ನಾವು ಹೇಗೆ ಕ್ಲಾಸ್ ಮಾಡ್ತೀವಿ, ಟಾಪಿಕ್ಸ್ ಹೇಗೆ ಅನಲೈಸ್ ಮಾಡಿದ್ವಿ. ಸೊ ಇದನ್ನೆಲ್ಲ ನೋಡಿದ್ರಿ, ಕರೆಕ್ಟ್ ಅಲ್ವಾ? ಈ ವಿಡಿಯೋಸಿಂದ ಏನು ಮಾಡೋಣ ಅಂತ ಹೇಳಿದ್ರೆ, ನಾವು ಅಲ್ಲಿ ಬರುವಂತಹ ನ್ಯೂಮರಿಕಲ್ಸ್ ಹೇಗಿರುತ್ತೆ, ಅದನ್ನು ಹೇಗೆ ಸಾಲ್ವ್ ಮಾಡಬೇಕು, ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಸಾಲ್ವಿಂಗ್ ಹೇಗಿರುತ್ತೆ, ಮತ್ತು ಲಾಜಿಕಲ್ ಸಾಲ್ವಿಂಗ್ ಹೇಗಿರುತ್ತೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ನ್ಯೂಮರಿಕಲ್ಸ್ ಯಾವುದು, ಮತ್ತು ಪ್ರೀವಿಯಸ್ ಇಯರಲ್ಲಿ ಕೇಳಿರೋ ಕ್ವೆಶನ್ಸ್ ಯಾವುದು, ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. ಸೊ ಹಾಗಾದರೆ ಬನ್ನಿ, ಲೆಟ್ ಅಸ್ ಗೋ ವಿತ್ ದ ಎಕ್ಸಸೈಸ್ ಕ್ವೆಶನ್ಸ್ ಆಫ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಸೊ ಫಸ್ಟ್ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಕೇಳುವಂತಹ ನ್ಯೂಮರಿಕಲ್ಸಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಏನು ಕೇಳಿದರೆ, ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಎ ಕಾಂಪೌಂಡ್ ಕಂಡುಹಿಡಬೇಕು. ಸೊ ಇಲ್ಲಿ 3 ಕ್ವೆಶನ್ ಕೊಟ್ಟಿದ್ದಾರೆ, ಒಂದು ವಾಟರ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್. ಸೊ ಈಗ ವಾಟರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಮ್ಯಾಮ್? ಸಿಂಪಲ್. ಫಸ್ಟ್ ಏನು ಮಾಡ್ತೀವಿ ನಾವು, ವಿ ಆರ್ ಗೋಯಿಂಗ್ ಟು ಟೇಕ್ ವಾಟರ್ ಫಾರ್ಮುಲಾ ತಗೋತೀವಿ. ಏನಿದೆ ಮ್ಯಾಮ್? H2O ಇದೆ. ಓಕೆ. ಸೊ ಫಸ್ಟ್ ಏನು ಮಾಡ್ಕೋತೀವಿ, ಇಲ್ಲಿ ಹೈಡ್ರೋಜನ್ ಯಾವ ಎಲಿಮೆಂಟ್ ಇದೆ ಆ ಎಲಿಮೆಂಟ್ಗಳನ್ನು ನೋಟ್ ಮಾಡ್ಕೊತೀವಿ. ಓಕೆ. ಸ್ಟೆಪ್ ನಂಬರ್ 2 ಏನು ಮಾಡ್ತೀವಿ, ಹೌ ಮೆನಿ ಆರ್ ದೇರ್, ಎಷ್ಟಿದೆ ಅದು? ಸೊ ಹೈಡ್ರೋಜನ್ 2 ಇದೆ, ಇಲ್ಲಿ ಆಕ್ಸಿಜನ್ ಏನೂ ಇಲ್ಲ, ಸೊ ಇಟ್ ಸೇಸ್ 1 ಇದೆ ಅಂತ. ಸೊ ವಿ ನೀಡ್ ಟು ಮಲ್ಟಿಪ್ಲೈ. ಸ್ಟೆಪ್ 3 ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಮ್ಯಾಮ್ ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು? ವಿತ್ ದಿಸ್ ಒರಿಜಿನಲ್ ಮಾಸ್ ನಂಬರ್. ಇದರ ಒರಿಜಿನಲ್ ಮಾಸ್ ನಂಬರಿಂದ ನಾವು ಮಲ್ಟಿಪ್ಲೈ ಮಾಡಬೇಕು. ಹೈಡ್ರೋಜನ್ 1 ಇದೆ, ಆಕ್ಸಿಜನ್ ಬಂದು 16 ಇದೆ. ಸೊ ಹೈಡ್ರೋಜನ್ 2 1s ಏನಾಯಿತು 2, oxygen 16 1s are 16. So the fourth step is we need to add both of it. So this is the mass of your water. ಅಂದ್ರೆ ಏನರ್ಥ, 18 ಗ್ರಾಮ್ ಪರ್ ಮೋಲ್ ಇದೆ ಅಂತ ಅರ್ಥ. ಸೊ ಹಾಗಾದರೆ ಕ್ಯಾನ್ ಯು ಟ್ರೈ ಇಟ್ ಫಾರ್ ಕಾರ್ಬನ್ ಡೈಆಕ್ಸೈಡ್? ಟ್ರೈ ಮಾಡೋಣ. ಓಕೆ ಮ್ಯಾಮ್, ಕಾರ್ಬನ್ ಡೈಆಕ್ಸೈಡಲ್ಲಿ ಯಾವ್ಯಾವ ಎಲಿಮೆಂಟ್ ಇದೆ ಮ್ಯಾಮ್? ಕಾರ್ಬನ್ ಇದೆ, ಆಕ್ಸಿಜನ್ ಇದೆ. ಕಾರ್ಬನ್ ಎಷ್ಟಿದೆ? 1 ಇದೆ. ಆಕ್ಸಿಜನ್ ಎಷ್ಟಿದೆ? 2 ಇದೆ. ವಾಟ್ ಇಸ್ ದ ಒರಿಜಿನಲ್ ಮಾಸ್ ಆಫ್ ಯುವರ್ ಕಾರ್ಬನ್? ಕಾರ್ಬನ್ 12 ಇದೆ. ಓಕೆ. ಆಕ್ಸಿಜನ್ ಎಷ್ಟಿದೆ ಒರಿಜಿನಲ್ ಮಾಸ್? 16 ಇದೆ. ಓಕೆ. 12 1s are 12, 16 2s are 32. ಸೊ ದ ಮಾಸ್ ಆಫ್ ಯುವರ್ ಕಾರ್ಬನ್ ಡೈಆಕ್ಸೈಡ್ ಇಸ್ 44. ಸೊ ಹಾಗಾದರೆ ವಿಡಿಯೋ ಪಾಸ್ ಮಾಡಿ ನೀವು ಮೀಥೇನ್ ಟ್ರೈ ಮಾಡ್ತೀರಾ? ಓಕೆ. ಸೊ ಮೀಥೇನಲ್ಲಿ ಯಾವ್ಯಾವ ಎಲಿಮೆಂಟ್ ಇದೆ? ಕಾರ್ಬನ್ ಮತ್ತು ಹೈಡ್ರೋಜನ್ ಇದೆ. ಸೊ ಕಾರ್ಬನ್ ಅಂತ ಹೇಳಿದ್ರೆ ಎಷ್ಟಿದೆ? ಕಾರ್ಬನ್ 1, ಹೈಡ್ರೋಜನ್ ಬಂದು 4 ಇದೆ. ಸೊ ಮಾಸ್ ಆಫ್ ಕಾರ್ಬನ್ 12, ಹೈಡ್ರೋಜನ್ ಮಾಸ್ 1. ಸೊ ಆನ್ಸರ್ 12 ಆ್ಯಂಡ್ 4, ಟೋಟಲಿ ಯು ವಿಲ್ ಗೆಟ್ 16. ಸೊ ಇದು ಸಿಂಪಲ್ ಫಾರ್ಮ್ ಆಫ್ ಕ್ಯಾಲ್ಕುಲೇಟಿಂಗ್ ಮಾಸ್. ಸೊ ಈ ಥರ ಕ್ವೆಶನ್ಸ್ಗಳನ್ನು ನೀವು ಜಾಸ್ತಿ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಕ್ವಿಜ್ ಆ್ಯಪ್ ಇದೆ. ಸೊ ಜಸ್ಟ್ ಗೋ ಥ್ರೂ ದ ಕ್ವಿಜ್ ಆ್ಯಪ್ ಆ್ಯಂಡ್ ಯು ಕ್ಯಾನ್ ಸರ್ಚ್ ಫಾರ್ ಎನಾರ್ಮಸ್ ಅಮೌಂಟ್ ಆಫ್ ಕ್ವೆಶನ್ಸ್. ಸಾವಿರಾರು ಕ್ವೆಶನ್ಸ್ ಇದೆ. ಸೊ ಅದನ್ನು ಕ್ವಿಜ್ ರೂಪದಲ್ಲಿ ನೀವು ಟೈಮ್ ಬೀಯಿಂಗಲ್ಲಿ ಅಟೆಂಡ್ ಮಾಡಬಹುದು. ಸೊ ಹಾಗಾಗಿ ಅದನ್ನು ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಆಗುತ್ತೆ ಅಲ್ವಾ? ಸೊ ಅದ್ರ ಜೊತೆಗೆ ಈ ನೋಟ್ಸ್ಗಳು ನಿಮಗೆ ನೋಟ್ ಫಾರ್ಮಸಲ್ಲಿ, ಬುಕ್ ಫಾರ್ಮೆಟಲ್ಲಿ ಬೇಕು ಅಂತ ಹೇಳಿದ್ರೆ ಈ ಬುಕ್ ಫಾರ್ಮೆಟಲ್ಲಿ ಕೂಡ ಇದೆ. ಸೊ ಹಾಗಾಗಿ ನಮ್ಮ ವೆಬ್ಸೈಟನ್ನು ವಿಸಿಟ್ ಮಾಡೋದು ಮರಿಬೇಡಿ. ಸೊ ನೆಕ್ಸ್ಟ್ ಏನು ಮಾಡೋಣ, ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟೇಜ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ ಇನ್ ಸೋಡಿಯಂ ಸಲ್ಫೇಟ್. ಸೋಡಿಯಂ ಸಲ್ಫೇಟ್ ಏನು ಕೊಟ್ಟಿದ್ದಾರೆ, ಇದರಲ್ಲಿ ಇರುವಂತಹ ಡಿಫರೆಂಟ್ ಎಲಿಮೆಂಟ್ಗಳ ಮಾಸನ್ನು ಕಂಡುಹಿಡಿಯೋಣ. ಅಂದರೆ ಇಂಡಿವಿಜುವಲ್ ಎಲಿಮೆಂಟ್ ಮಾಸನ್ನು ಅವ್ರು ಕೇಳ್ತಾ ಇದ್ದಾರೆ. ಸೊ ಬೇಸಿಕಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಯಾವ್ಯಾವ ಎಲಿಮೆಂಟ್ ಇದೆ ಅನ್ನೋದನ್ನು ಫಸ್ಟ್ ಬರ್ಕೋಬೇಕು. ಸೊ ವಿ ಹ್ಯಾವ್ ಸೋಡಿಯಂ ಆ್ಯಂಡ್ ಸಲ್ಫರ್ ಆ್ಯಂಡ್ ಆಕ್ಸಿಜನ್. ಸೊ ಆ್ಯಸ್ ಯೂಶ್ವಲ್ ಫಸ್ಟ್ ಏನು ಮಾಡ್ತೀವಿ, ಹೌ ಮೆನಿ ಸೋಡಿಯಂ ಇಸ್ ದೇರ್? ವಿ ಹ್ಯಾವ್ 2 ಸೋಡಿಯಂ. ಆ್ಯಂಡ್ ಹೌ ಮೆನಿ ಸಲ್ಫರ್ ಇಸ್ ದೇರ್? 1. ಆಕ್ಸಿಜನ್ ಎಷ್ಟಿದೆ? 4. ಸೊ ಸೋಡಿಯಂ ಮಾಸ್ ನಂಬರ್ ಎಷ್ಟು? 23. ಸಲ್ಫರ್ ಮಾಸ್ ನಂಬರ್ 32. ಆಕ್ಸಿಜನ್ ಮಾಸ್ ಇಸ್ 16. ಸೊ 23 2s ಎಷ್ಟಾಗುತ್ತೆ? ವಿಲ್ ಗೆಟ್ 46. ಹಿಯರ್ 32, ಹಿಯರ್ 64. ಸೊ ಆ್ಯಡ್ ಮಾಡಿದಾಗ ನಿಮಗೆ 142 ಸಿಗುತ್ತೆ. ಸೊ ದಿಸ್ ಇಸ್ ಗ್ರಾಮ್ ಪರ್ ಮೋಲ್. ಸೊ ಇವಾಗ ನಮಗೆ ಟೋಟಲ್ ಮಾಸ್ ಆಫ್ ಸೋಡಿಯಂ ಸಲ್ಫೇಟ್ ಸಿಕ್ತು. ಈಗ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಫಾರ್ ದ ಇಂಡಿವಿಜುವಲ್ ಎಲಿಮೆಂಟ್, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಸೋಡಿಯಂನ ಫಸ್ಟ್ ನಾನು ತೊಗೊತೀನಿ. ಸೊ ಸೋಡಿಯಂ ತೊಗೊಂಡು ನಾನೇನು ಮಾಡ್ತೀನಿ, ವಾಟ್ ಈಸ್ ದ ಮಾಸ್ ಆಫ್ ಸೋಡಿಯಂ? 23. ಬಟ್ ಇಯರ್ ವಿ ಹ್ಯಾವ್ 2 ಸೋಡಿಯಂ ಅಲ್ವಾ? ಸೊ ಹಾಗಾಗಿ ಟೋಟಲ್ ಮಾಸ್ ಆಫ್ ಸೋಡಿಯಂ ಇಸ್ 46 ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ಎ ಸೋಡಿಯಂ ಸಲ್ಫೇಟ್.
ಮಾಸ್ ಆಫ್ ದಟ್ ಕಾಂಪೌಂಡ್ ಇಸ್ 142 ಇಂಟು 100. ಯಾಕೆಂದರೆ ಪರ್ಸೆಂಟೇಜ್ ರೆಪ್ರೆಸೆಂಟ್ ಮಾಡಬೇಕಲ್ಲ, ಸೊ ವಿಲ್ ಗೆಟ್ 32.37. ಸೊ ಹಾಗೆಯೇ ಸಲ್ಫರ್ ಬೇಕು ಅಂದರೆ ಏನು ಮಾಡಬೇಕು, 32 ಇಸ್ ಅ ಮಾಸ್ ಆಫ್ ಸಲ್ಫರ್ ಡಿವೈಡೆಡ್ ಬೈ 142 ಇಂಟು 100, ಸೊ ವಿಲ್ ಗೆಟ್ 22.57. ಮ್ಯಾಮ್ ಹಾಗಾದರೆ ಆಕ್ಸಿಜನ್ ಎಷ್ಟಾಗುತ್ತೆ? ಆಕ್ಸಿಜನ್ 4 ಆಕ್ಸಿಜನ್ ಇದೆ, ಸೊ ಇಟ್ ಇಸ್ 64 ಡಿವೈಡೆಡ್ ಬೈ 142 ಇಂಟು 100 ಇಸ್ ಈಕ್ವಲ್ ಟು 45.06. ಮ್ಯಾಮ್ ಇದನ್ನು ಹೇಗೆ ಕ್ರಾಸ್ ಎನ್ಕ್ವೈರಿ ಮಾಡ್ಕೋಬೋದು? ಹೌ ವಿಲ್ ಗೆಟ್ ಟು ನೋ ದಿಸ್? ಅಂದರೆ ಇದು ಸರಿನಾ ತಪ್ಪ ಅಂತ ಹೇಗೆ ಗೊತ್ತಾಗುತ್ತೆ ಮ್ಯಾಮ್? ಸಿಂಪಲ್, ಈ ಪರ್ಸೆಂಟೇಜ್ ಫಾರ್ಮುಲಾಗಳಲ್ಲಿ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಹೇಗೆ ಅಂತ ಹೇಳಿದ್ರೆ, ಇಫ್ ಯು ಆ್ಯಡ್ ಆಲ್ ದೀಸ್ 3 ಇಟ್ ಶುಡ್ ಬಿ ಟೋಟಲ್ 100. ಸೊ ಇವಾಗ ಅವ್ರು ಕೇಳಿರೋದೇನು, ಇಂಡಿವಿಜುವಲ್ ಎಲಿಮೆಂಟಿನ ಪರ್ಸೆಂಟೇಜ್ ಹೇಳಿ ಅಂತ ಹೇಳಿದರೆ ಹೇಳಿದ್ವಿ. ಸೊ ಸೋಡಿಯಂ 2 ಇದೆ, ಸೊ ಹಾಗೆ 32% ಅಷ್ಟಿದೆ. ಸಲ್ಫರ್ 1 ಇದೆ, 22% ಇದೆ. ಆಕ್ಸಿಜನ್ 4 ಮಾಲಿಕ್ಯೂಲ್ ಇದೆ, ಅದರ ಟೋಟಲ್ 45% ಇದೆ. ಸೊ ಇಲ್ಲಿ ಇನ್ನೂ ಗಮನಿಸ್ಬೋದು ನೀವು, ಇದರಲ್ಲಿ ಇನ್ನೂ ಒಂದು ಕ್ವಶನ್ ಫ್ರೇಮ್ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ವಾಟ್ ಇಸ್ ದ ಗ್ರೇಟೆಸ್ಟ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಬೈ ದ ಎಲಿಮೆಂಟ್? ಯಾವ ಎಲಿಮೆಂಟು ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ನ ಮಾಡಿದೆ ಸೋಡಿಯಂ ಸಲ್ಫೇಟ್ ಫಾರ್ಮ್ ಆಗೋಕ್ಕೆ ಅಂತ ಕೇಳ್ತಾರೆ. ಸೊ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಿರೋದು ಯಾರು? ಪರ್ಸೆಂಟೇಜ್ ನೋಡಿದ್ರೆ ಯು ವಿಲ್ ಗೆಟ್ ಟು ನೋ. ಸೋಡಿಯಂ 32 ಇದೆ, ಸಲ್ಫರ್ 22 ಇದೆ, ಬಟ್ ಆಕ್ಸಿಜನ್ 45% ಇರೋದ್ರಿಂದ ಸೊ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿರುವಂತಹ ಎಲಿಮೆಂಟ್ ಬಂದು ಆಕ್ಸಿಜನ್. ಓಕೆ, ನೆಕ್ಸ್ಟ್ ಕ್ವೆಶನ್. Determine the empirical formula of an oxides of iron which has 69.9% of iron and 30.1% of oxygen ಅಂತ ಹೇಳಿದ್ದಾರೆ. ಸೊ ಹೇಗೆ ಬರುತ್ತೆ ಇದು ಅಂತ ನೋಡೋಣ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಫಸ್ಟ್ ಯಾವುದೇ ಕಾಂಪೌಂಡ್ ಕೊಟ್ಟಲಿ ಏನೇನು ಎಲಿಮೆಂಟ್ ಕೊಟ್ಟಿದ್ದಾರೆ, ಎಂಪಿರಿಕಲ್ ಫಾರ್ಮುಲಾ ಅಂತಂದ್ರೆ ಏನು ಅಂತ ಫಸ್ಟ್ ನಿಮಗೆ ಗೊತ್ತಿರಬೇಕು. ಇದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಟ್ಸ್ ಎ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಯುವರ್ ಮಾಲಿಕ್ಯುಲರ್ ರೆಪ್ರೆಸೆಂಟೇಷನ್. ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾ ಏನಿದೆ ಅದನ್ನು ಸಿಂಪಲ್ ಹೋಲ್ ನಂಬರಲ್ಲಿ ರೆಪ್ರೆಸೆಂಟ್ ಮಾಡುವಂತಹ ಒಂದು ಫಾರ್ಮೆಟ್ಗೆ ನಾವೇನಂತ ಕರಿತೀವಿ, ಎಂಪರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಸೊ ಈಗ ಐರನ್ ಇದೆ ಮತ್ತು ಆಕ್ಸಿಜನ್ ಇದೆ. ಈಗ ಫೆರಸ್ ಏನು ಬರುತ್ತೆ, 69.9 ಅಂತ ಬರುತ್ತೆ. ಆಕ್ಸಿಜನ್ ಏನು ಬರುತ್ತೆ, 30.1 ಅಂತ ಬರುತ್ತೆ. ಕರೆಕ್ಟಾ? ಸೊ ಈಗ ನಾನೇನು ಮಾಡ್ತೀನಿ, ದಿಸ್ ಐ ನೀಡ್ ಟು ಡಿವೈಡ್ ವಿತ್ ಒರಿಜಿನಲ್ ಮಾಸ್ ಆಫ್ ಇಟ್ಸ್. ಸೊ ಐರನ್ದು ಒರಿಜಿನಲ್ ಮಾಸ್ ಎಷ್ಟಿದೆ, 55.85 ಇದೆ. ಆಕ್ಸಿಜನ್ ಒರಿಜಿನಲ್ ಮಾಸ್ ಎಷ್ಟಿದೆ, 16 ಇದೆ. ಸೊ ಏನು ಬರುತ್ತೆ ಆನ್ಸರ್ ನೋಡೋಣ. ಸೊ ಇಟ್ ಈಸ್ 1.251, ದಿಸ್ ಇಸ್ 1.881 ಅಂತ ಬರುತ್ತೆ. ಈಗೇನು ಮಾಡ್ಬೇಕು ಮ್ಯಾಮ್, ದಿಸ್ ಇಸ್ ಎ ರೇಷಿಯೋ, ಫೈನ್, ಬಟ್ ಇದು ಡೆಸಿಮಲ್ಸಲ್ಲಿದೆ. ಈ ಥರ ಡೆಸಿಮಲ್ಸಲ್ಲಿ ಬಂದಾಗ ವಾಟ್ ವಿ ನೀಡ್ ಟು ಡೂ, ವಿ ನೀಡ್ ಟು ಚೂಸ್ ದ ಸಿಂಪಲ್ ಡೆಸಿಮಲ್ ಔಟ್ ಆಫ್ ದಿಸ್. ಈ ಎರಡರಲ್ಲಿ ಸಿಂಪಲ್ ಡೆಸಿಮಲ್ ಯಾವುದಿದೆ, ಇದು 1.25 ಇದೆ, ಇದು 1.88 ಇದೆ ಅಂತ ಅಂದ್ಕೊಳ್ಳಿ. ಸೊ ಈಗ 1.25 ಸಿಂಪಲ್ ಅಲ್ವಾ, ಸೊ ದ್ಯಾಟ್ ನಂಬರಿಂದ ಡಿವೈಡ್ ಮಾಡ್ಕೋಬೇಕಾಗತ್ತೆ ಎರಡು ಫ್ಯಾಕ್ಟರ್ಸ್ಗಳನ್ನು. ಸೊ ಅವಾಗ ಆನ್ಸರ್ ಏನು ಸಿಗುತ್ತೆ ನಿಮಗೆ ಮ್ಯಾಮ್, ದಿಸ್ ಯು ಕ್ಯಾನ್ ಕ್ಯಾನ್ಸಲ್ ಆಫ್, ವಿಲ್ ಗೆಟ್ 1 ಆ್ಯಂಡ್ ದಿಸ್ ಯು ಕ್ಯಾನ್ ಕ್ಯಾನ್ಸಲ್ ಆ್ಯಂಡ್ ಯು ವಿಲ್ ಗೆಟ್ 1.5. ಮ್ಯಾಮ್ ಮತ್ತೆ ಡೆಸಿಮಲ್ ಬಂತಲ್ಲ ಮ್ಯಾಮ್, ರೇಷಿಯೋ ಸಿಂಪಲ್ ಹೋಲ್ ನಂಬರಲ್ಲಿ ಇಲ್ಲಲ್ಲ, ಏನು ಮಾಡಬೇಕು, ಆನ್ಸರ್ ಕೂಡ ಡೆಸಿಮಲಲ್ಲಿ ಬಂದಾಗ ವಿ ನೀಡ್ ಟು ಮಲ್ಟಿಪ್ಲೈ ವಿತ್ 2. ಸೊ ಅವಾಗ ಏನಾಗುತ್ತೆ, 2 1s ಇಂಟು 3. ಸೊ ದಿಸ್ ಈಸ್ ದ ಸಿಂಪಲ್ ಹೋಲ್ ನಂಬರ್ ರೇಷಿಯೋ ರೆಪ್ರೆಸೆಂಟೇಷನ್ ಆಫ್ ಯುವರ್ ಎಲಿಮೆಂಟ್. ಸೊ ಫಸ್ಟ್ ಕೊಟ್ಟರೆ ಪರ್ಸೆಂಟೇಜ್ ಯಾವುದು, 69.9, ಯಾರ್ದು ಅದು, ಐರನ್ದು. ಸೆಕೆಂಡ್ ಕೊಟ್ಟಿರೋದು 30.1, ಅದು ಆಕ್ಸಿಜನ್ದು. ಸೊ ದ ಫಾರ್ಮುಲಾ ವಿಲ್ ಬಿ Fe2O3. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಕ್ವೆಶನ್. ಸೊ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ದಟ್ ಕುಡ್ ಬಿ ಪ್ರೊಡ್ಯೂಸ್ಡ್ ಒನ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಮಾಡಬೇಕಂದ್ರೆ 3 ಕಂಡೀಷನ್ಸ್ ಕೊಟ್ಟಿದ್ದಾರೆ ಬೇರೆ ಬೇರೆ. ಸೊ ಯಾವ್ಯಾವ ಕಂಡೀಷನ್ಸಲ್ಲಿ ಯಾವ್ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಏನಿದೆ, 1 ಮೋಲ್ ಆಫ್ ಕಾರ್ಬನ್ ಬರ್ನ್ ಇನ್ ಏರ್. ಸೊ ಏರ್ ಅಂತ ಮಾತ್ರ ಕೊಟ್ಟಿರೋದ್ರಿಂದ ಇಟ್ ಶುಡ್ ಬಿ ಎಕ್ಸಸ್ ಅಂತ ತೊಗೋಬೇಕಾಗುತ್ತೆ. ಎಷ್ಟು ಬೇಕಾದರೂ ತೊಗೋಬೋದು, ಅನ್ಲಿಮಿಟೆಡ್. ಸೊ ಇಲ್ಲೇನು ಮಾಡ್ತೀವಿ, ಯೂಶ್ವಲಿ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಫಾರ್ಮ್ ಆಗುತ್ತೆ, ವೆನ್ 1 molecule ಆಫ್ ಕಾರ್ಬನ್ ಕಂಬೈನ್ ವಿತ್ 1 molecule ಆಫ್ ಡೈಆಕ್ಸಿಜನ್ ಫಾರ್ಮ್ಸ್ 1 mole ಆಫ್ ಕಾರ್ಬನ್ ಡೈಆಕ್ಸೈಡ್. ಇದನ್ನು ಫಸ್ಟ್ ನೀವು ತಿಳ್ಕೊಂಬಿಡಿ. ಅಂದರೆ 1 mole ಕಾರ್ಬನ್ ಅಂತಂದ್ರೇನು, 12 grams ಆಫ್ ಕಾರ್ಬನ್ ಕಂಬೈನ್ ವಿತ್ O2 ಅಂತ ಹೇಳಿದ್ರೇನು, 16 grams ಬರುತ್ತಲ್ವಾ. ಅಂದರೆ 16 ಅಟೋಮಿಕ್ ನಂಬರ್ ಆಗುತ್ತೆ, 32 grams ಬೇಕು ನಮಗಿಲ್ಲಿ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ. ಸೊ 44 grams ಆಫ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ. ಅಂದರೆ 12 grams ಆಫ್ ಕಾರ್ಬನ್ ಕಂಬೈನ್ ವಿತ್ 32 grams ಆಫ್
32 grams of oxygen gives 44 grams of carbon dioxide. ಕರೆಕ್ಟ್ ಇದೆ ಅಲ್ವಾ? ಈಗ ಅವ್ರು ಕೊಟ್ಟಿರೋ ಕಂಡೀಷನ್ ಏನು, 1 mole ಆಫ್ ಕಾರ್ಬನ್ ಅಂತ ಕೊಟ್ಟಿದ್ದಾರೆ. 1 mole ಅಂತ ಹೇಳಿದ್ರೆ 1 ಕಾರ್ಬನ್ ಇಸ್ ಕಂಬೈನಿಂಗ್ ವಿತ್ ಆಕ್ಸಿಜನ್. ಸೊ ಎಷ್ಟು ಬೇಕಾದ್ರೂ ಆಕ್ಸಿಜನ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ವಿಚ್ ಇಸ್ ಗಿವಿಂಗ್ 44 grams ಆಫ್ ಕಾರ್ಬನ್ ಡೈಆಕ್ಸೈಡ್. ದಿಸ್ ಇಸ್ ಒರಿಜಿನಲ್, ಕರೆಕ್ಟ್ ಇದೆ ಫಸ್ಟ್ ಸ್ಟೇಟ್ಮೆಂಟ್, ಏನು ಚೇಂಜ್ ಮಾಡಿಲ್ಲ. ಎರಡನೇ ಕ್ವಶನ್ ಏನು ಮಾಡಿದ್ದಾರೆ ನೋಡೋಣ. 1 mole ಆಫ್ ಕಾರ್ಬನ್ ಇಸ್ ಬರ್ನ್ಡ್ ಇನ್ 16 grams ಆಫ್ ಡೈಆಕ್ಸಿಜನ್ ಅಂತ ಹೇಳಿದರೆ, 1 mole ಆಫ್ ಕಾರ್ಬನ್ ಅಂತ ಹೇಳಿದ್ರೆ 1 ಕಾರ್ಬನ್ನೇ ಕಂಬೈನ್ ವಿತ್ 16 ಗ್ರಾಮ್ ಅಂತ ಹೇಳಿರೋದ್ರಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ ಪ್ರಕಾರ ನಮಗೆ ಡೈಆಕ್ಸಿಜನ್ ಬೇಕು, ಅದರ ಮಾಸ್ ಬಂದು 32. ಸೊ ಆದರೆ ಇಲ್ಲಿ 32 ಕೊಟ್ಟಿಲ್ಲ, ಅದರ ಅರ್ಧ ಕೊಟ್ಟಿದ್ದಾರೆ. ಸೊ ಇಟ್ ಶುಡ್ ಬಿ 0.5 ಆಕ್ಸಿಜನ್ ಕೊಟ್ಟಿದ್ದಾರೆ. 0.5 ಮೋಲ್ ಕೊಟ್ಟಿದ್ದಾರೆ, 1 ಮೋಲ್ ಕೊಟ್ಟಿಲ್ಲ. ಸೊ 0.5 ಮೋಲ್ ಜೊತೆ ಕೊಟ್ಟಾಗ ಏನಾಗುತ್ತೆ, ನಮಗೆ ಒಂದು ಕಂಪ್ಲೀಟ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಬೇಕಾದ್ರೆ 44 ಗ್ರಾಮ್ ಬೇಕು ಅಂದಾಗ ಅದರಲ್ಲಿ ಅರ್ಧದಷ್ಟು ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ವಿ ಆರ್ ಗೆಟ್ಟಿಂಗ್ ಓನ್ಲಿ 22 grams. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. 2 moles ಆಫ್ ಕಾರ್ಬನ್. ಸೊ ಇಲ್ಲಿ 2 ಮೋಲ್ ಕೊಟ್ಟಿದ್ದಾರೆ ಕಾರ್ಬನ್ನು, ಆದರೆ ಆಕ್ಸಿಜನ್ ಮಾತ್ರ 16 grams. ಅಂದರೆ ನಾವು ಆಲ್ರೆಡಿ ಪ್ರೀವಿಯಸ್ ಕ್ವೆಶನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ ರೀತಿ 0.5 ಆಕ್ಸಿಜನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ತಿಳ್ಕೊಳ್ಳಿ, ಕಾರ್ಬನ್ ಎಕ್ಸಸ್ ಆದರೆ ಆಕ್ಸಿಜನ್ ಕೂಡ ಎಕ್ಸಸ್ ಆದರೆ ದ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಆದರೆ ಇಲ್ಲಿ ನಾವು ಬರೀ ಒಂದನ್ನು ಮಾತ್ರ ಜಾಸ್ತಿ ಮಾಡಿದ್ದೀವಿ, ಇನ್ನೊಂದನ್ನು ರಿಸ್ಟ್ರಿಕ್ಟ್ ಮಾಡಿರೋದ್ರಿಂದ ದ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಆಲ್ಸೋ ಪ್ರೊಡ್ಯೂಸಿಂಗ್ ಇಸ್ 0.5. ಆ್ಯಂಡ್ ಇನ್ನೂ ಒಂದು ಕಾರ್ಬನ್ ಏನಿದೆ ಇಟ್ ಈಸ್ ರಿಟೈನಿಂಗ್ ಆ್ಯಸ್ ಎಕ್ಸಸ್. ಅದು ಯಾವ ರೋಲನ್ನು ಪ್ಲೇ ಮಾಡ್ತಾ ಇಲ್ಲ, ಇಟ್ ಈಸ್ ರಿಮೈನಿಂಗ್ ಆ್ಯಸ್ ಸಚ್ ಅಂತ ಹೇಳಬೇಕಾಗುತ್ತೆ. ಓಕೆನಾ? ಅಂದರೆ ಅದು ಅನ್ರಿಯಾಕ್ಟಿವ್ ಆಗಿ ಉಳ್ಕೊಳ್ಳುತ್ತೆ. ಯು ಗಾಟ್ ಮೈ ಪಾಯಿಂಟ್? ಓಕೆ, ನೆಕ್ಸ್ಟ್ ಕ್ವೆಶನ್. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಸೋಡಿಯಂ ಅಸಿಟೇಟ್ ರಿಕ್ವೈರ್ಡ್ ಟು ಮೇಕ್ 500 ml ಆಫ್ 0.375 ಮೋಲ್ ಪರ್ ಲೀಟರ್. ಸೊ ಎಷ್ಟು ಸೋಡಿಯಂ ಅಸಿಟೇಟ್ ಬೇಕು? 500 ml ನಾನು ಪ್ರಿಪೇರ್ ಮಾಡಬೇಕು. ಆ ಪ್ರಿಪೇರ್ ಮಾಡಿರುವಂತಹ ಸೊಲ್ಯೂಷನಲ್ಲಿ 0.375 ಮೋಲ್ ಪರ್ ಲೀಟರ್ ಅಷ್ಟು ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಇರಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಎಷ್ಟು ಮಾಸನ್ನು ನಾನು ವೇಯ್ ಮಾಡಬೇಕು ಅನ್ನೋದು ಕ್ವೆಶನ್. ಓಕೆ, ಫಸ್ಟ್ ಏನು ಮಾಡಬೇಕು? ಸಿಂಪಲ್, ನಾವು ಇದರ ಮಾಸನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು CH3COH. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಮ್ಯಾಮ್? ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ, ಸೋಡಿಯಂ ಇದೆ. ಸೊ ವಿಲ್ ಡೂ ಇಟ್. ಕಾರ್ಬನ್ ಎಷ್ಟಿದೆ? ಕಾರ್ಬನ್ 2 ಇದೆ, ಏಕೆಂದರೆ ಇಲ್ಲೊಂದಿದೆ, ಇಲ್ಲೊಂದಿದೆ. ಎಷ್ಟು ಹೈಡ್ರೋಜನ್ ಇದೆ? ಸೊ 3 ಇದೆ. ಸೊ ಆಕ್ಸಿಜನ್ ಎಷ್ಟಿದೆ? ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ 2 ಇದೆ. ಸೋಡಿಯಂ ಎಷ್ಟಿದೆ? 1 ಇದೆ. ಓಕೆ, ಇದರ ಮಾಸ್ಗಳನ್ನು ಹಾಕೊತೀನಿ ನಾನು. ಓಕೆನಾ? ಆಕ್ಸಿಜನ್ ಬಂದು 16, ಸೋಡಿಯಂ ಬಂದು 23. ಸೊ ಇವಾಗ ಆ್ಯಡ್ ಮಾಡ್ತೀನಿ. 24, 3, 16, 2s 32, here 23. ಸೊ ಟೋಟಲ್ ಮಾಡಿದಾಗ ವಿಲ್ ಗೆಟ್ 82 ಗ್ರಾಮ್ ಪರ್ ಮೋಲ್. ದಿಸ್ ಇಸ್ ದ ಮಾಸ್ ಆಫ್ ಸೋಡಿಯಂ ಅಸಿಟೇಟ್. ಈಗ ಸೋಡಿಯಂ ಅಸಿಟೇಟ್ ಮಾಸ್ ಕ್ಯಾಲ್ಕುಲೇಟ್ ಮಾಡಿದ್ದಾಯಿತು. ಇವರು ಈಗ ಮೋಲ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅವ್ರೇನು ಕೊಟ್ಟಿದ್ದಾರೆ? ಮೊಲಾರಿಟಿ ಕೊಟ್ಟಿದ್ದಾರೆ, ಹಾಗೆ ವಾಲ್ಯೂಮ್ ಕೊಟ್ಟಿದ್ದಾರೆ. ಸೊ ಕ್ಯಾನ್ ವಿ ಕ್ಯಾಲ್ಕುಲೇಟ್ ಮೋಲ್ಸ್? ಎಸ್, ವಿ ಕ್ಯಾನ್ ಕ್ಯಾಲ್ಕುಲೇಟ್. ವಾಟ್ ಇಸ್ ದ ಫಾರ್ಮುಲಾ? ಸೊ ಮೋಲ್ಸ್ ಇಸ್ ಈಕ್ವಲ್ ಟು ಮೊಲಾರಿಟಿ ಇಂಟು ವಾಲ್ಯೂಮ್. ಮೊಲಾರಿಟಿ ಏನು ಕೊಟ್ಟಿದ್ದಾರೆ? 0.375 ಇಂಟು ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ? 500. ಸೊ 500 ನಾನು ಲೀಟರ್ ಕನ್ವರ್ಟ್ ಮಾಡಲ, ಎಷ್ಟಾಗುತ್ತೆ? 0.5 ಲೀಟರ್ಸ್ ಆಗುತ್ತೆ. ಸೊ ಏನಾಗುತ್ತೆ ಅವಾಗ ಮ್ಯಾಮ್? ಇದು 0.1875 ಬರುತ್ತೆ. ಸೊ ಇಲ್ಲಿ ಮೋಲ್ ಪರ್ ಲೀಟರ್ ಇತ್ತಲ್ವಾ? ಸೊ ಹಾಗಾಗಿ ಇಲ್ಲಿರೋ ಲೀಟರ್ ಕ್ಯಾನ್ಸಲ್ ಆಗಿ ಸೊ ವಿಲ್ ಗೆಟ್ ಓನ್ಲಿ ದ ಯೂನಿಟ್ ಆಸ್ ಮೋಲ್ಸ್ ಆಗಿ ಸಿಗುತ್ತೆ. ಓಕೆ, ಈಗ ಅವ್ರು ಕೇಳಿರೋದೇನು? ಎಷ್ಟು ಅಮೌಂಟ್ ಬೇಕು, ಎಷ್ಟು ಗ್ರಾಮ್ ಅಷ್ಟು ಸೋಡಿಯಂ ಅಸಿಟೇಟ್ನ ನಾನು 500 ml ಒಳಗಡೆ ಹಾಕಿದ್ರೆ, ಅಂದರೆ ಅರ್ಧ ಲೀಟ್ರಲ್ಲಿ ಹಾಕಿದ್ರೆ ನನಗೆ 0.37 ಅಷ್ಟು ಸಿಗುತ್ತೆ ಅಂತ ಕೇಳಿದರೆ, ಎಷ್ಟು ನಂಬರ್ ಆಫ್ ಮೋಲ್ಸ್ ಇರುತ್ತೆ ಅಂತ ಗೊತ್ತಾಯಿತು. ಈಗ ಮೋಲ್ಸ್ ಸಿಕ್ಕಿದ ಮೇಲೆ ಅದರ ಗ್ರಾಮ್ಸನ್ನು ವೇಯ್ ಮಾಡೋದು ತುಂಬ ಈಸಿ ಅಲ್ವಾ? ಗ್ರಾಮ್ಸ್ ಅಂತ ಹೇಳಿದ್ರೆ ಮಾಸ್ ಅಂತ ಆಗಲ್ವಾ? ಸೊ ಮಾಸ್ ಈಸ್ ಈಕ್ವಲ್ ಟು ಮೋಲ್ ಇಂಟು ಮಾಲಿಕ್ಯುಲರ್ ಮಾಸ್ ಫಾರ್ಮುಲಾ ಇದೆ ಅಲ್ವಾ? ಸೊ 0.187 ಇಂಟು 82 ಮಾಡಿದಾಗ ನಿಮಗೆ 15.38 ಗ್ರಾಮ್ ಬರುತ್ತೆ. ಸೊ ಅಂದರೆ 15.38 ಗ್ರಾಮ್ಸನ್ನು 500 ml ನೀರೊಳಗಡೆ ಹಾಕಿದ್ರೆ ನಿಮಗೆ ಆವಾಗ 0.375 ಮೊಲಾರಿಟಿ ಅಷ್ಟು ಸೊಲ್ಯೂಷನ್ ಸಿಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ?
ಓಕೆ, ನೆಕ್ಸ್ಟ್ ಕ್ವೆಶನ್. ಕ್ಯಾಲ್ಕುಲೇಟ್ ದ ಕಾನ್ಸಂಟ್ರೇಷನ್ ಅಂದರೆ ಮೊಲಾರಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಆಫ್ ನೈಟ್ರಿಕ್ ಆಸಿಡ್ ಇನ್ ಎ ಸೊಲ್ಯೂಷನ್ ದಟ್ ಈಸ್ ಏನು ಕೊಟ್ಟಿದ್ದಾರೆ ನೋಡೋಣ. ಸೊ ಇವಾಗ ಇಲ್ಲಿ ಯೂನಿಟ್ಗಳನ್ನು ಅವರೇ ಕೊಟ್ಟಿದ್ದಾರೆ. ದಿಸ್ ಇಸ್ ಗಿವನ್ ಡೆನ್ಸಿಟಿ ಅಂದರೆ ಇದು ಸ್ಟ್ಯಾಂಡರ್ಡ್. ಸೊ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರು ವಿ ಶುಡ್ ನೋ ದಿಸ್. ಯಾಕೆಂದರೆ ಇಲ್ಲಿ ನ್ಯೂಮರಿಕಲ್ಸ್ನ ಡಿಫ್ರೆಂಟ್ ವ್ಯಾಲ್ಯೂಸ್ ಕೊಟ್ಟಿಲ್ಲ, ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ದೇ ಆರ್ ಟೇಕನ್. ನೀವು ನೈಟ್ರಿಕ್ ಆ್ಯಸಿಡಿನ ಬಾಟಲ್ ಮೇಲೆ ನೋಡಿದ್ರೆ ನಿಮಗೆ ಈ ವ್ಯಾಲ್ಯೂಗಳು ಸಿಗುತ್ತೆ. ಸೊ ಡೆನ್ಸಿಟಿ ಏನು ಬರುತ್ತೆ 1.41 ಗ್ರಾಮ್ ಪರ್ ml ಅಂತ ಇದೆ. ಮಾಸ್ ಏನು ಬರುತ್ತೆ 69% ಪ್ಯೂರಿಟಿ ಇರುತ್ತೆ. ಅಂದರೆ 100 ml ತೊಗೊಂಡ್ರೆ ಅದರಲ್ಲಿ 69 ಗ್ರಾಮ್ಸ್ ಅಷ್ಟನ್ನು ಡಿಸಾಲ್ವ್ ಮಾಡಿ ಇಟ್ಟಿರ್ತಾರೆ ಅಂತ ಆಗುತ್ತೆ. ಸೊ ಅದರ ಮೋಲಾರ್ ಮಾಸ್ ಬಂದು 63 ಗ್ರಾಮ್ಸ್. ಸೊ ಆಲ್ರೆಡಿ ಅವ್ರು ಕೊಟ್ಟಿರೋದ್ರಿಂದ ನಾವು ಮಾಸನ್ನು ಕ್ಯಾಲ್ಕುಲೇಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಇಲ್ಲಾಂದರೆ ನೀವು ಚೆಕ್ ಮಾಡ್ಕೊಬೋದು, ಗೊತ್ತಲ್ವಾ, ನೈಟ್ರೋಜನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಹಾಕೋತೀರಾ, ಎಷ್ಟಿದೆ ಮಲ್ಟಿಪಲ್ಸ್ ಮಾಡ್ತೀರಾ, ಸೊ ಅದಾದಮೇಲೆ ಆ್ಯಡ್ ಮಾಡ್ತೀರಾ. ಸೊ ಟೋಟಲ್ ಯು ವಿಲ್ ಗೆಟ್ ನೈಟ್ರಿಕ್ ಆ್ಯಸಿಡ್ ಮಾಸ್. ಸೊ ಈಗ ಏನು ಮಾಡೋಣ ಅಂತ ಹೇಳಿದ್ರೆ, ಡೆನ್ಸಿಟಿ ಕೊಟ್ಟಿರೋದವರು ಗ್ರಾಮ್ ಪರ್ ml ಅಲ್ಲಿ ಕೊಟ್ಟಿದ್ದಾರೆ. ನಾವು ಇದನ್ನು ಗ್ರಾಮಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಆ ಗ್ರಾಮಿಗೆ ಕನ್ವರ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡಬೇಕು, 1 ಲೀಟರ್ ಅಂತ ಹೇಳಿದ್ರೆ 1000 ml ಆಗುತ್ತೆ ಅಲ್ವಾ. ಸೊ ಹಾಗಾಗಿ ml ಅಂತಂದರೆ ಗ್ರಾಮಿಗೆ ಅದನ್ನು ಡೈರೆಕ್ಟ್ ಕನ್ವರ್ಷನ್ ಮಾಡ್ಕೋತೀವಿ. ಸೊ ವಿ ನೀಡ್ ಟು ನೋ ನಾವು 1.41 ಅಂತ ಹೇಳಿದ್ರೆ ಇಂಟು 1000 ಮಾಡಿದ್ರೆ ಯು ಕ್ಯಾನ್ ಕನ್ವರ್ಟ್ ಡೈರೆಕ್ಟ್ಲಿ ಇಂಟು ದ ಗ್ರಾಮ್ಸಿಗೆ ಸಿಗುತ್ತೆ. ಸೊ ದಟ್ ಈಸ್ 1410 ಗ್ರಾಮ್ ಅಂದರೆ 1410 ಗ್ರಾಮ್ ಸಿಗುತ್ತೆ. ಸೊ ಈಗ ಅವರು 69% ಅಂತ ಹೇಳಿರೋದ್ರಿಂದ ಏನರ್ಥ, 69% 100 ಮಾಲಿಕ್ಯೂಲ್ ಒಳಗಡೆ ಇದೆ. ಸೊ ಇಂಟು ದ ಮಾಸ್ ಇಫ್ ಯು ಮಲ್ಟಿಪ್ಲೈಡ್ ಯು ವಿಲ್ ಗೆಟ್ ದಟ್ ಈಸ್ ಇನ್ ಗ್ರಾಮ್ಸ್. ಅಂದರೆ ನಾನು ಹೇಳ್ತೀನಿ ನೋಡಿ ಇವಾಗ. ಸೊ ಹೌ ಮಚ್ ಯು ವಿಲ್ ಗೆಟ್, 0 ಕ್ಯಾನ್ಸಲ್ ಮಾಡ್ತೀರಾ. ಸೊ ವಿಲ್ ಗೆಟ್ ಫೈನಲ್ ಆನ್ಸರ್ 972.9 ಗ್ರಾಮ್. ಅಂದರೆ 1 ಲೀಟ್ರ್ ನೀವೇನಾದ್ರು ತೊಗೊಂಡ್ರೆ ಸೊಲ್ಯೂಷನ್ನು, ಅದರಲ್ಲಿ 972.9 972.9 ಗ್ರಾಮ್ಸ್ ಅಷ್ಟು ನೈಟ್ರಿಕ್ ಆ್ಯಸಿಡನ್ನು ಕರಗಿಸಿ ಆಲ್ರೆಡಿ ಸ್ಟ್ಯಾಂಡರ್ಡ್ ಬಾಟಲಲ್ಲಿ ಇಟ್ಟಿದ್ದಾರೆ ಅಂತ ಅರ್ಥ. ಅರ್ಥ ಆಗಿದೆ ಅಲ್ವಾ? ಸೊ ಈಗ ನಾವೇನು ಮಾಡ್ತಾ ಇದ್ದೀವಿ, ಅದರ ಕಾನ್ಸಂಟ್ರೇಷನ್ ಎಷ್ಟು ಗ್ರಾಮ್ ಕರಗಿಸಿದ್ದಾರೆ ಅಂತ ನಮ್ಗೆ ಗೊತ್ತಾಗಿದೆ. ಇವಾಗ ಅದರ ಕಾನ್ಸಂಟ್ರೇಷನ್ ಎಷ್ಟು, ಈಗ ಅದರಿಂದ ನೀನು 1 ml ತೊಗೊಬೇಕು ಅಥವಾ 10 ml ತೊಗೊಬೇಕು ಅಂದರೆ ಎಷ್ಟಿದೆ ಅದರ ಒರಿಜಿನಲ್ ಕಾನ್ಸಂಟ್ರೇಷನ್ ಅನ್ನೋದನ್ನು ನೋಡಬೇಕು. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಮ್ಯಾಮ್? ಇವಾಗ ಇವೆರಡೂ ಸಿಕ್ಕಿದ್ಮೇಲೆ ತುಂಬ ಈಸಿ. ಏನು ಅಂತ ಹೇಳಿದ್ರೆ ನಂಬರ್ ಆಫ್ ಮೋಲ್ಸನ್ನು ತೊಗೊಂಡ್ರೆ ಸಾಕು. ನಾನು ಹೇಗೆ ನಂಬರ್ ಆಫ್ ಮೋಲ್ಸ್ ತೊಗೋತೀನಿ, ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್. ಸೊ ಮಾಸ್ ಎಷ್ಟಿದೆ ಮ್ಯಾಮ್ ಇದ್ರದ್ದು? ಸೊ ಹೌ ಮಚ್ ವಿಲ್ ಗೆಟ್ ಎ ಮಾಸ್? ಎಷ್ಟು ಸಿಗುತ್ತೆ ಅದರದ್ದು ಮಾಸು? 972.9 ಕ್ಯಾಲ್ಕುಲೇಟ್ ಮಾಡಿದ್ವಲ್ವಾ. ಸೊ ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ ಮ್ಯಾಮ್? 63. ಸೊ ವಿಲ್ ಗೆಟ್ 15.44 ಮೋಲ್ಸ್. ಹಾಗಾದರೆ ಎಷ್ಟು ಮೋಲ್ಸ್ ಇರುತ್ತೆ? 1 ml ಆರು ತಗೊಳ್ಳಿ, ಎಷ್ಟು ಮೋಲ್ಸ್ ಇರುತ್ತೆ? 15.44 ಮೋಲ್ ಪರ್ ಲೀಟರಲ್ಲಿರುತ್ತೆ. ಮೋಲ್ಸ್ ಪರ್ ಲೀಟರ್ ಅಂದರೆ ಆ ಒಂದು ಸೊಲ್ಯೂಷನಿನ ಕಾನ್ಸಂಟ್ರೇಷನ್ ಬಂದು 15.44 ಮೊಲಾರಿಟಿ ಮೋಲ್ಸ್, ನಂಬರ್ ಆಫ್ ಮ್ಯಾಕ್ಸಿಮಮ್ ಮೋಲ್ಸಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಹೌ ಮಚ್ ಕಾಪರ್ ಕ್ಯಾನ್ ಬಿ ಒಬ್ಟೈನ್ಡ್ ಫ್ರಮ್ 100 ಗ್ರಾಮ್ಸ್ ಆಫ್, ಓಕೆ, ಹೌ ಮಚ್ ಕಾಪರ್ ಕ್ಯಾನ್ ಬಿ ಒಬ್ಟೈನ್ಡ್ ಫ್ರಮ್ 100 ಗ್ರಾಮ್ಸ್ ಆಫ್ ಕಾಪರ್ ಸಲ್ಫೇಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಆ್ಯಸ್ ಯೂಶ್ವಲ್ ಏನು ಮಾಡಬೇಕು, ಫಸ್ಟು ಮಾಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಂಡಿವಿಜುವಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ಕಾಪರ್, ಸಲ್ಫರ್ ಮತ್ತು ಆಕ್ಸಿಜನ್ ಅಂತ ತೊಗೋತೀರಾ. ಸೊ ಕಾಪರ್ದು ಎಷ್ಟಿದೆ? 1 ಇದೆ, ಆಕ್ಸಿಜನ್ 1 ಇದೆ, ಆಕ್ಸಿಜನ್ 4 ಇದೆ, ಸಲ್ಫರ್ ಬಂದು 1 ಇದೆ. ಸೊ ಮಲ್ಟಿಪ್ಲೈಡ್ ವಿತ್ ದೇರ್ ಒರಿಜಿನಲ್. ಸೊ 63.5, ಸಲ್ಫರ್ ಬಂದು 32, ಆಕ್ಸಿಜನ್ ಬಂದು 16. ಸೊ ಏನಾಗುತ್ತೆ 63.5, 32, 64. ಸೊ ಟೋಟಲ್ ಮಾಡಿದಾಗ 159.5 ಗ್ರಾಮ್ ಪರ್ ಮೋಲ್ ನಿಮಗೆ ಸಿಗುತ್ತೆ. ಸೊ ಇದು ಮಾಲಿಕ್ಯುಲರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಿದ್ದಾಯಿತು. ಸೊ ಈಗ ಎಷ್ಟು ಬೇಕು 100 ಗ್ರಾಮಲ್ಲಿ ಅಂತ ಕೇಳ್ತಿರೋದ್ರಿಂದ ನಾವು ಇದನ್ನು ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನಲ್ಲಿ ಮಾಡ್ಬೋದು. ಏನರ್ಥ ಮ್ಯಾಮ್? ಇವಾಗ 159.5 ಗ್ರಾಮ್ಸಲ್ಲಿ ಒಂದು ಕಾಪರ್ ಇದೆ. ಒಂದು ಕಾಪರ್ ಅಂತ ಹೇಳಿದ್ರೆ ಅದರ ಮಾಸ್ ಎಷ್ಟಾಗುತ್ತೆ? 63.5 ಗ್ರಾಮ್ ಇದೆ ಅಂತ ಅಂದ್ಕೊಳ್ಳೋಣ. ಗ್ರಾಮ್ಸಲ್ಲೇ ತೊಗೊಂಡಿದ್ದೀನಿ, ಮೋಲ್ಸ್ ಅಂತ
ಗ್ರಾಮ್ಸಲ್ಲೇ ಅರ್ಥ ಆಗಲಿ ಅಂತ ಗ್ರಾಮ್ಸಲ್ಲೇ ತೊಗೊಳ್ತೀವಿ. ಹಾಗಾದರೆ 100 ಗ್ರಾಮ್ಸಲ್ಲಿ ಎಷ್ಟು? ಇಷ್ಟೇ ಕ್ವೆಶನ್. ಈಗ ಕ್ರಾಸ್ ಮಲ್ಟಿಪ್ಲೈ ಹೇಗೆ ಮಾಡ್ಬೋದು? ಇದನ್ನು ಇದ್ರ ಜೊತೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದಲ್ವಾ? 63.5 ಇಂಟು 100 ಡಿವೈಡೆಡ್ ವಿತ್ 159.5 ಏನು ಸಿಗುತ್ತೆ ಆನ್ಸರು? 39.8 ಗ್ರಾಮ್ಸ್. ಅಂದರೆ 159.5 ಗ್ರಾಮ್ ಅಷ್ಟು ನೀವು ಕಾಪರ್ ಸಲ್ಫೇಟ್ ತೊಗೊಂಡೆ, ಅದರಲ್ಲಿ 63.5 ಗ್ರಾಮ್ ಅಷ್ಟು ಕಾಪರ್ ಇರುತ್ತೆ. ಹಾಗಾದರೆ 100 ಗ್ರಾಮಲ್ಲಿ 39.8 ಗ್ರಾಮ್ ಇರುತ್ತೆ ಅಂತ. ದಿಸ್ ಇಸ್ ಜಸ್ಟ್ ಅ ಸಿಂಪಲ್ ಫಾರ್ಮ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಷ್ಟೇ. ಅರ್ಥ ಆಯ್ತಲ್ಲ? ಓಕೆ. Determine the molecular mass of an oxide of iron in which the mass percentage of iron and oxygen is are 69.9 and 30.1 respectively ಅಂತ ಹೇಳಿದ್ದಾರೆ. ಸೊ ಇವಾಗ ಇದನ್ನು ನಾನು ನಿಮಗೆ ಸಿಂಪಲ್ ಆಗಿ ಒಂದು ಬಾಕ್ಸ್ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಅಂದರೆ ಇದನ್ನು ನಾವು ಒಂದೇ ಟ್ಯಾಬ್ಯುಲರ್ ಕಾಲಮ್ ಹಾಕ್ಕೊಂಡು ಹೇಗೆ ಮಾಡಬಹುದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಸೊ ಅವ್ರು ಏನು ಎಲಿಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಬರ್ಕೊಂತ ಹೋಗೋಣ. ಒಂದು ಐರನ್ ಕೊಟ್ಟಿದ್ದಾರೆ, ಇನ್ನೊಂದು ಬಂದು ಆಕ್ಸಿಜನ್ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಆ ಎರಡನ್ನ ಕೊಟ್ಟಿರೋದ್ರ ಜೊತೆಗೆ ಅವ್ರೇನು ಮಾಡಿದ್ದಾರೆ, ಅದರ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಅದು ಅಂತ ಕೊಟ್ಟಿದ್ದಾರೆ, ರೈಟ್ ಅಲ್ವಾ? ಸೊ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? ಸೊ ಫಸ್ಟ್ ಅವ್ರು ಕೊಟ್ಟಿರೋದು ದಿಸ್ ಇಸ್ ಆಫ್ 69.9, ಇನ್ನೊಂದು ಆಕ್ಸಿಜನ್ ಬಂದು 30.1 ಅಂತ ಕೊಟ್ಟಿದ್ದಾರೆ. ಸೊ ಇದು ಅವರು ಕೊಟ್ಟಿರೋದಾದರೆ ವಾಟ್ ಈಸ್ ಇಸ್ ಒರಿಜಿನಲ್ ಏನು ಬರುತ್ತೆ ಮ್ಯಾಮ್? ಐರನ್ ಬಂದು 55.85 ಇದೆ, ಆಕ್ಸಿಜನ್ ಬಂದು 16 ಇದೆ. ಸೊ ಗಿವನ್ ಮಾಸ್ ಡಿವೈಡೆಡ್ ಬೈ ಒರಿಜಿನಲ್ ಮಾಸ್ ಮಾಡಿ. ಸೊ ಏನು ಆನ್ಸರ್ ಬರುತ್ತೆ? 1.251. ಸೊ 1.881 ಬರುತ್ತೆ. ಓಕೆ ಮ್ಯಾಮ್, ಇವಾಗ ಇವೆರಡರಲ್ಲಿ ಸಿಂಪಲ್ ಫಾರ್ಮ್ ತೆಗಿಬೇಕಲ್ವಾ? ಐ ನೀಡ್ ಡಿವೈಡ್ ವಿತ್ ದ ಸಿಂಪಲ್ ರೇಷೋ. ಸೊ ಎರಡನ್ನೂ ಒಂದೇ ಸಿಂಪಲ್ ರೇಷೋಯಿಂದ ಡಿವೈಡ್ ಮಾಡಿದ್ದೀನಿ. ಸೊ ಅವಾಗ ಇಲ್ಲಿ 1 ಬಂತು, ಇಲ್ಲಿ 1.5 ಬಂತು. ಸೊ ಐ ನೀಡ್ ಟು ಮಲ್ಟಿಪ್ಲೈ ವಿತ್ 2. ಸೊ ಹಿಯರ್ ಐ ವಿಲ್ ಗೆಟ್ 2 ಆ್ಯಂಡ್ ಹಿಯರ್ ಐ ವಿಲ್ ಗೆಟ್ 3. ಸೊ ಹಾಗಾದರೆ ಐರನ್ ಎಷ್ಟಿದೆ? 2 ಇದೆ. ಆಕ್ಸಿಜನ್ ಎಷ್ಟಿದೆ? 3 ಇದೆ. ಮ್ಯಾಮ್, ಈ ನ್ಯೂಮರಿಕಲ್ಸ್ ನಾವು ಎಂಪರಿಕಲ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡುವಾಗಲೂ ಮಾಡಿದ್ವಿ ಅಲ್ವಾ? ಕರೆಕ್ಟ್, ಎಂಪರಿಕಲ್ ಫಾರ್ಮುಲಾನೂ ಇದೆ, ಹಾಗಾದರೆ ಮಾಲಿಕ್ಯುಲರ್ ಫಾರ್ಮುಲಾನೂ ಇದೆ ಆಯಿತಾ ಮ್ಯಾಮ್? ಹೌದು. ಯಾಕೆ ಹಾಗೆ? ಯಾವಾಗ ನಮಗೆ ಸಿಂಪಲ್ ಹೋಲ್ ನಂಬರ್ ರೇಷೋ ಆನ್ಸರಲ್ಲಿ ಸಿಗಲ್ಲ, ಆಗ ಅದನ್ನು ನಾವು ಮಲ್ಟಿಪ್ಲೈ ಮಾಡಿ ಡಬಲ್ ಮಾಡಿಕೊಂಡು ಹೋಲ್ ನಂಬರಿಗೆ ಕನ್ವರ್ಟ್ ಮಾಡ್ತೀವಿ. ಸೊ ಸಿಂಪಲ್ ನಂಬರ್ ನಮಗೆ ಆನ್ಸರಲ್ಲೇ ಸಿಕ್ಕಿದಾಗ ವಿಲ್ ಗೆಟ್ 2 ಡಿಫ್ರೆಂಟ್. ಆವಾಗ ಎಂಪರಿಕಲ್ ಫಾರ್ಮುಲಾ ಬೇರೆ ಇರುತ್ತೆ, ಮಾಲಿಕ್ಯುಲರ್ ಫಾರ್ಮುಲಾ ಬೇರೆ ಇರುತ್ತೆ. ಆದರೆ ನಾವು ಮಲ್ಟಿಪ್ಲೈ ಮಾಡಿಬಿಟ್ಟ ರೇಷಿಯೋ ನಂಬರ್ನ, ಅಂದರೆ ಡೆಸಿಮಲ್ನ ಹೋಲ್ ನಂಬರ್ ಆಗಿ ಕನ್ವರ್ಟ್ ಮಾಡಿದ್ವಿ ಅಂತಂದರೆ ನಮಗೆ ಸಿಕ್ಕಿರುವಂತಹ ಒಂದೇ ವ್ಯಾಲ್ಯೂ, it will represent a molecular formula and that is also representing your empirical formula. ಅರ್ಥ ಆಗ್ತದೆ ಅಲ್ವಾ? ಓಕೆ, ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಅಟಾಮಿಕ್ ಮಾಸ್ ಆಫ್ ಅನ್ ಕ್ಲೋರಿನ್ ಯೂಸಿಂಗ್ ದ ಫಾಲೋಯಿಂಗ್ ಡಾಟಾ. ಸೊ ಇವಾಗ ಕ್ಲೋರಿಂದು ಮಾಸ್ ಎಷ್ಟು ಅಂತ ನೋಡೋಣ. ಸೊ ಈಗ 2 ಕ್ಲೋರಿನ್ ಫಾರ್ಮ್ಯಾಟ್ ಸಿಗುತ್ತೆ ನಿಮಗೆ ಗೊತ್ತಿರೋ ಹಾಗೆ. ವಿ ಹ್ಯಾವ್ ಐಸೋಟೋಪಿಕ್ ಫಾರ್ಮ್ಸ್ ಆಫ್ ಕ್ಲೋರಿನಲ್ಲಿ ಒಂದು 35 ಒಂದಿದೆ, ಇನ್ನೊಂದು 37 ಫಾರ್ಮ್ಯಾಟ್ ಒಂದಿದೆ. ಸೊ ಈ 2 ಫಾರ್ಮ್ಯಾಟ್ಗಳಲ್ಲಿ ಹೇಗೆ ಸಿಗುತ್ತೆ ಅಥವಾ ಮಾಸ್ ಎಷ್ಟು ಅಂತ ನೋಡೋಣ. ಸೊ ಇದರಲ್ಲಿ ಅಬೆಂಡೆನ್ಸ್ ಅಂದರೆ ಎಷ್ಟು ಸಿಗುತ್ತೆ ಅದು ಅನ್ನೋದು ಕೊಟ್ಟಿದ್ದಾರೆ. ಒಂದು 75.7, ಇನ್ನೊಂದು 24.23, ಇನ್ನೊಂದು ಬಂದು ಮಾಲಿಕ್ಯುಲರ್ ಮಾಸ್ 34.9, 36.9 ಎರಡಿದೆ. ಸೊ ಇದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಎಷ್ಟಾದರೂ ಐಸೋಟೋಪಿಕ್ ಫಾರ್ಮ್ ಸಿಗಲಿ, ಈಗ ಕಾರ್ಬನ್ ಐಸೋಟೋಪಿಕ್ ಫಾರ್ಮ್ಸು ಒಂದು 2-3 ಇದೆ, ಅದರ ಐಸೋಟೋಪಿಕ್ ಫಾರ್ಮ್ಸು ಮತ್ತು ಅದರ ಅಬೆಂಡೆನ್ಸಿ ಎಷ್ಟಾದರೂ ಸಿಗಲಿ, ನಿಮಗೆ ಫಾರ್ಮುಲಾ ಒಂದೇ, ಮಾಸ್ ಇಂಟು ಅಬೆಂಡೆನ್ಸಿ ಆ್ಯಡ್ ವಿತ್ ನೆಕ್ಸ್ಟ್ ಇನ್ನೊಂದು ಸಿಗ್ತಾ ಮಾಸ್ ಇಂಟು ಅಬೆಂಡೆನ್ಸಿ ಪ್ಲಸ್ ಇನ್ನೊಂದು ಸಿಗ್ತಾ ಮಾಸ್ ಇಂಟು ಅಬೆಂಡೆನ್ಸಿ ಡಿವೈಡ್ ದ ಎಂಟೈರ್ ವಿತ್ 100 ಅಷ್ಟೇ. ಎಷ್ಟಾದರೂ ಇರಲಿ ಐಸೋಟೋಪಿಕ್ ಫಾರ್ಮ್ಸು. ಸೊ ಅವಾಗ ನಿಮಗೆ ಆ್ಯಾವರೇಜ್ ಸಿಗುತ್ತೆ. ಸೊ ಈಗಾಗಲೇ 2 ಇದೆ ನಮ್ಮ ಹತ್ರ. ಮಾಸ್ ಎಷ್ಟಿದೆ? 1 ತೊಗೊಳ್ಳೋಣ. 1 ಅಂತ ಹೇಳಿದ್ರೆ 1 ರೆಪ್ರೆಸೆಂಟ್ C35 ಅಂತ ಅಂದ್ಕೊಳ್ಳಿ. 2 ಅಂತ ಹೇಳಿದ್ರೆ 37 ಅಂತ ಅಂದ್ಕೊಳ್ಳಿ, ಆಯಿತಾ? ಸೊ 35.96 ಇಂಟು 75.77 ಇದೆ. ಸೊ ದಟ್ ಯು ನೀಡ್ ಟು ಆ್ಯಡ್ ವಿತ್ 36.9 ಇಂಟು ಐ ವಿಲ್ ರೈಟ್ ಇಟ್ ಡೌನ್
24.23. ಸೊ ಡಿವೈಡ್ ದ ಎಂಟೈರ್ ವಿತ್ 100. ಸೊ ಫಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಆಮೇಲೆ ಆ ಬಂದಿರೋ ಆನ್ಸರನ್ನು ಟೋಟಲ್ ಮಾಡ್ಕೊಳ್ಳಿ. ಸೊ ವಿಲ್ ಗೆಟ್ 35.45. ಸೊ ಇದು 5 ಅನ್ನೋದು ನೆಕ್ಸ್ಟ್ ನಂಬರ್ ಆಗಿರೋದ್ರಿಂದ ನಾವು ಯೂಶ್ವಲಿ ಏನು ಮಾಡ್ತೀವಿ 35.5 ಅಂತ ತೊಗೋತೀವಿ. ಸೊ ಹಾಗಾಗಿನೇ ಕ್ಲೋರಿನ್ನ ನಾವು ರೆಪ್ರೆಸೆಂಟ್ ಮಾಡುವಾಗ 2 ಡೆಸಿಮಲ್ ಪಾಯಿಂಟ್ ಅಥವಾ ರೌಂಡ್ ಆಫ್ ಮಾಡಿ 35.5 ಅನ್ನೋ ವ್ಯಾಲ್ಯೂನ ತೊಗೋತೀವಿ. ಇಂದೋ ವಿಚ್ ಹ್ಯಾವಿಂಗ್ ಟು ಡಿಫ್ರೆಂಟ್ ಐಸೋಟೋಪಿಕ್ ಫಾರ್ಮ್ಸ್, ಎರಡರ ಐಸೋಟೋಪಿಕ್ ಫಾರ್ಮ್ಸಿನ ಆ್ಯಾವರೇಜ್ ಮಾಸ್ ಆಗುತ್ತೆ. ಅದು ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ಕ್ವೆಶನ್. ಇನ್ 3 moles ಆಫ್ ಮೀಥೇನ್ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್. ಸೊ ಈಗ 3 molecules ಆಫ್ ಮೀಥೇನ್ ಇದೆ, ಈಥೇನ್ ಇದೆ ನಮ್ಮ ಹತ್ರ. ಅದರಲ್ಲಿ ಕಾರ್ಬನ್ ಎಷ್ಟಿದೆ, ಹೈಡ್ರೋಜನ್ ಎಷ್ಟಿದೆ, ಮತ್ತು ಈಥೇನೇ ಎಷ್ಟಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇದು ತುಂಬ ಬೇಸಿಕ್ ಮ್ಯಾಥ್ಸ್ ಕ್ವೆಶನ್ ಆ್ಯಕ್ಚುಲಿ. ಆರಾಮ್ಸೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಈಗ ಒಂದು ಮೀಥೇನ್ ಮಾಲಿಕ್ಯೂಲ್ ತೊಗೊಳ್ಳೋಣ ನಾವು. ಇದರಲ್ಲಿ C2 ಇದೆ, H6 ಇದೆ. ಸೊ ಈಗ ಹಾಗಾದರೆ 3ರಲ್ಲಿ ಎಷ್ಟಾಗುತ್ತೆ ಅಂತ ಹೆಂಗೆ ಮಲ್ಟಿಪ್ಲೈ ಮಾಡ್ಕೊಬೇಕು ನೋಡಿ. ಇಲ್ಲಿ ಕಾರ್ಬನ್ ಎಷ್ಟಿದೆ ಅಂತ ಬೇಕಂದರೆ 3 2 6. ಸೊ ಕಾರ್ಬನ್ ಎಷ್ಟಾಗುತ್ತೆ 6 ಆಗುತ್ತೆ. ಮತ್ತು 6 3 18. ಹೈಡ್ರೋಜನ್ ಎಷ್ಟಿದೆ 18. ಮ್ಯಾಮ್ ಹಾಗಾದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಈಥೇನ್ ಕೇಳಿದಾರಲ್ಲ ಮ್ಯಾಮ್ ಥರ್ಡ್ ಕ್ವೆಶನಲ್ಲಿ. ಅವಾಗೇನು ಮಾಡಬೇಕು, 1 mole ಆಫ್ ಈಥೇನ್ ಅಂತ ಹೇಳಿದ್ರೆ ಅವಾಗೋಡ್ರ ನಂಬರ್ ಎಷ್ಟು ಬರುತ್ತೆ, 6.022 ಇಂಟು 10^23 ಇಂಟು 3 moles ಅಲ್ವಾ, 3 ಮಾಡ್ಕೊಳ್ಳಿ. ಸೊ ಅವಾಗ ಎಷ್ಟು ಬರುತ್ತೆ ನಿಮಗೆ, 1.807 ಇಂಟು 10^24 moles ಅಷ್ಟೆ. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಬೇಸಿಕ್ ಮ್ಯಾಥ್ಸು, ಮಕ್ಕಳು ಕೊಟ್ಟರು ಆರಾಮಾಗಿ ಮಾಡಿಬಿಡ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಕಾನ್ಸಂಟ್ರೇಷನ್ ಆಫ್ ಶುಗರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಶುಗರ್ ಅಂತ ಹೇಳೋದ್ರಿಂದ ನಾವು ಇದನ್ನು ಸುಕ್ರೋಸ್ ತೊಗೋಬೇಕಾಗುತ್ತೆ. ಸೊ ಸುಕ್ರೋಸ್ ಬಂದು ನಿಮಗೆ ಗೊತ್ತಿರೋ ಹಾಗೆ ಇಟ್ ಈಸ್ ಅ ಡೈಸ್ಯಾಕರೈಡ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ 2 monosacharide ಯೂನಿಟ್. ಯಾವ್ಯಾವುದು ಅಂತ ಹೇಳಿದ್ರೆ ಒಂದು ಬಂದು ಗ್ಲೂಕೋಸು, ಇನ್ನೊಂದು ಬಂದು ಫ್ರುಕ್ಟೋಸು. ದ ಫಾರ್ಮುಲಾ ಆಫ್ ಗ್ಲೂಕೋಸ್ ಇಸ್ C6H12O6 ಮತ್ತು ಫ್ರುಕ್ಟೋಸ್ ಫಾರ್ಮುಲಾ ಕೂಡ C6H12O6. ಈ ಎರಡು ಆ್ಯಡ್ ಆದಾಗ ನಿಮಗೆ ಸುಕ್ರೋಸ್ ಫಾರ್ಮ್ ಆಗುತ್ತೆ. ಆ್ಯಂಡ್ ವೆನ್ ದೀಸ್ ಟು ಆ್ಯಡೆಡ್ ವಿತ್ ಗ್ಲೈಕೋಸೈಡಿಕ್ ಬಾಂಡ್ ಫಾರ್ಮ್ ಆಗುತ್ತೆ, ಆವಾಗ ಒಂದು ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ. ಸೊ ಅದಕ್ಕೆ ನಾನು ಮೈನಸ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಒಂದು ವಾಟರ್ ಮಾಲಿಕ್ಯೂಲ್ ಲಾಸ್ ಆದಾಗ ಫಾರ್ಮುಲಾ ಏನಾಗುತ್ತೆ, C6 ಹಾಗೆ ಉಳ್ಕೊಳ್ಳುತ್ತೆ. ಸೊ ಈಗ 24 ಆಗಬೇಕಲ್ವಾ. ಸೊ 2 ಹೈಡ್ರೋಜನ್ ವಾಟರಲ್ಲಿ ಹೋಗಿದೆ. ಸೊ ಹಾಗಾಗಿ ಇಟ್ ವಿಲ್ ಬಿಕಮ್ 22. ಆಕ್ಸಿಜನ್ ಏನಾಗಿದೆ 6 + 6 12 ಬರಬೇಕು, ಬಟ್ ಒಂದು ಆಕ್ಸಿಜನ್ ವಾಟ್ರಲ್ಲಿ ಹೋಗಿದೆ. ಸೊ ಹಾಗಾಗಿ ಇಟ್ ವಿಲ್ ಬಿಕಮ್ 11. ದಿಸ್ ಇಸ್ ದ ಫಾರ್ಮುಲಾ ಆಫ್ ಯುವರ್ ಶುಗರ್, ಆರ್ ನಾವು ಮನೇಲಿ ಉಪಯೋಗಿಸುವಂತಹ ಟೇಬಲ್ ಶುಗರ್ ಅಂತ ಏನು ಕರಿತೀವಿ ಅದು. 20 grams ಡಿಸಾಲ್ವ್ ಇನ್ ಎನಫ್ ಅಮೌಂಟ್ ಆಫ್ ವಾಟರ್. ಒಂದು 20 ಗ್ರಾಮ್ ತೊಗೊಂಡಿದ್ದಾರೆ, ಒಂದಷ್ಟು ನೀರಲ್ಲಿ ಆದಮೇಲೆ ಅದನ್ನು 2 ಲೀಟ್ರಿಗೆ ಮೇಕಪ್ ಮಾಡಿದ್ದಾರೆ. ಇದನ್ನು ನಾವು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಪ್ರಿಪ್ರೇಷನ್ಸ್ ಅಂತ ಕರಿತೀವಿ. ಈಗ ಅವ್ರೇನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಹಾಗಾದರೆ 20 ಗ್ರಾಮ್ ಕರಗಿಸಿರುವಂಥ, ಈಗ ನೀವು ಡೈರೆಕ್ಟಾಗಿ ಹೇಳ್ಬೇಕಂದ್ರೆ 20 ಗ್ರಾಮ್ನ 2 ಲೀಟ್ರಲ್ಲಿ ಕರಗಿಸಿದ್ದೀವಿ. ಹಾಗಾದರೆ ಕಾನ್ಸಂಟ್ರೇಷನ್ ಎಷ್ಟು ಆ ಸೊಲ್ಯೂಷನ್ದು ಅಷ್ಟೇ. ಈಗ ನಿಮಗೆ ಕಾನ್ಸಂಟ್ರೇಷನ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ಬೇಸಿಕಲಿ ನೀವೇನು ಮಾಡ್ಕೋಬೇಕು, ಅದರ ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಿಮಗೆ ಗೊತ್ತು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂತ. ಸೊ ಕಾರ್ಬನ್ 12 ಇದೆ, ಸೊ ಹೈಡ್ರೋಜನ್ ಬಂದು 22 ಇದೆ, ಆಕ್ಸಿಜನ್ ಬಂದು ಇದು 12 ಆಗಬೇಕು, ಆಕ್ಸಿಜನ್ ಬಂದು 11 ಇದೆ. ಸೊ ಇಲ್ಲಿ ಇಂಟು ಮಲ್ಟಿಪ್ಲೈ ಮಾಡ್ತೀರಾ. ಸೊ ಕಾರ್ಬನ್ 12, ಹೈಡ್ರೋಜನ್ 1, ಆಕ್ಸಿಜನ್ ಬಂದು 16. ಸೊ ಈಗ 12 144, ಸೊ 22. ಇಲ್ಲಿ 11 ಇಂಟು 16 ಮಾಡಿದಾಗ ಎಷ್ಟು ಬರುತ್ತೆ, ಯು ವಿಲ್ ಗೆಟ್ 176. ಸೊ ಇಫ್ ಯು ಆ್ಯಡ್ ದಿಸ್ ಯು ವಿಲ್ ಗೆಟ್ 342 ಗ್ರಾಮ್ ಪರ್ ಮೋಲ್. ದಿಸ್ ಇಸ್ ದ ಮಾಸ್ ಆಫ್ ಯುವರ್ ಸುಕ್ರೋಸ್ ಅಥವಾ ಶುಗರ್ ಅಂತ ಏನು ಕರಿತೀವಿ ಅದು. ಈಗ ಮಾಸ್ ಸಿಕ್ಕಿದೆ. ಸೊ ಈಗೇನು ಮಾಡಬೇಕು, ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ಫಸ್ಟು. ಸೊ ಮೋಲ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸಿಂಪಲ್. ಎಷ್ಟು ಗ್ರಾಮ್ಸ್ನ ಡಿಸಾಲ್ವ್ ಮಾಡಿದ್ದಾರೆ ಅಂತ ಹೇಳ್ತಾ ಇರೋದವರು 20 ಗ್ರಾಮ್ಸ್ ಅಲ್ವಾ. 20 ಗ್ರಾಮ್ಸ್ನ ಒರಿಜಿನಲ್ ಎಷ್ಟಿದೆ, ಅದರದ ಮಾಸ್ ಎಷ್ಟಿದೆ, 342 ಗ್ರಾಮ್ಸ್ ಇದೆ. ಸೊ ಡಿವೈಡ್ ಮಾಡ್ಕೊತೀರಾ, ಆವಾಗ ನಿಮಗೇನು ಸಿಗುತ್ತೆ, 0.058 ಮೋಲ್ಸ್ ಸಿಗುತ್ತೆ. ಸೊ ಈಗ ನಂಬರ್ ಆಫ್ ಮೋಲ್ಸ್ ಸಿಕ್ಕಿದೆ. 2 ಲೀಟ್ರಲ್ಲಿ ಇಷ್ಟು ಮೋಲ್ಸ್ ಇದೆ. ಓಕೆ, ಇಷ್ಟು ಮೋಲ್ಸ್ ಇದೆ 2 ಲೀಟ್ರಲ್ಲಿ ಅಂದಮೇಲೆ ಅದನ್ನು 2ರಿಂದ ಡಿವೈಡ್ ಮಾಡಿದಾಗ ಕಾನ್ಸಂಟ್ರೇಷನ್ ಸಿಗಲ್ವಾ ನಮಗೆ. ಓಕೆ, ಕಾನ್ಸಂಟ್ರೇಷನ್ ಸಿಗುತ್ತೆ. ಸೊ ಅವಾಗೇನು ಬರುತ್ತೆ, 0.02925 ಮೋಲ್ ಪರ್ ಲೀಟರ್. ದಿಸ್ ಇಸ್ ಅ ಕಾನ್ಸಂಟ್ರೇಷನ್, ಅಂದರೆ ಮೊಲಾರಿಟಿ ಆಫ್ ದ ಸೊಲ್ಯೂಷನ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್
If the density of methanol, what is the formula of methanol? Meth ಅಂದರೆ 1 ಕಾರ್ಬನ್, ಆಲ್ ಅಂದರೆ ಆಲ್ಕೋಹಾಲ್ ಇದೆ. ಸೊ CH3OH is a formula of your methanol. ಓಕೆನಾ? ನೆಕ್ಸ್ಟ್ ಸೊ ಫಸ್ಟು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಎಷ್ಟು ಮಾಲಿಕ್ಯೂಲ್ಸ್ಗಳಿದೆ ಅನ್ನೋದನ್ನು ಮಾಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡೋಣ ಅಲ್ವಾ. ಸೊ ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಎಷ್ಟೆಷ್ಟು ಮಾಲಿಕ್ಯೂಲ್ಸ್ ಇದೆ? ಕಾರ್ಬನ್ 1, ಹೈಡ್ರೋಜನ್ 4, ಆಕ್ಸಿಜನ್ 1. ಮಲ್ಟಿಪ್ಲೈ ವಿತ್ their respective numbers. ಸೊ 12, 4, 16. ಸೊ ಟೋಟಲ್ ಎಷ್ಟಾಗುತ್ತೆ? you'll get a 32. ಕರೆಕ್ಟಾ? ಓಕೆ. ಸೊ ಇದು ಮಾಸ್ ಸಿಕ್ತು ನಮಗೆ. ಮೆಥನಾಲ್ 32 ಗ್ರಾಮ್ ಪರ್ ಮೋಲ್ ಇದೆ. ಈಗ ಅವ್ರೇನು ಹೇಳಿದ್ದಾರೆ? ದ ಡೆನ್ಸಿಟಿ ಆಫ್ ಮೆಥನಾಲ್ ಈಸ್ ಗಿವನ್ 0.793 kg/L ಅಂತ ಕೊಟ್ಟಿದ್ದಾರಲ್ಲ, ಇದನ್ನ ಗ್ರಾಮ್ ಕನ್ವರ್ಟ್ ಮಾಡ್ಕೊಂಬಿಡೋಣ, ಈಸಿ ಆಗುತ್ತೆ. ಏಕೆಂದರೆ ಇದು ಗ್ರಾಮ್ ಪರಲ್ಲಿದೆ ಅಲ್ವಾ, ಸೊ ಹಾಗಾಗಿ ಈಸಿ ಆಗುತ್ತೆ. ಸೊ ಇಟ್ ಇಸ್ 793 ಗ್ರಾಮ್/L ಆಯಿತು. ಸೊ ಯೂನಿಟ್ಗಳನ್ನು ನಾವು ಯಾಕೆ ಕನ್ವರ್ಟ್ ಮಾಡ್ಕೊಬೇಕು ಅಂತಂದರೆ, ಇನ್ನೊಂದು ಯಾವ್ದಾದ್ರು ಫ್ಯಾಕ್ಟರ್ ಕೊಟ್ಟಿರ್ತಾರಲ್ಲ ಅಲ್ಲಿ, ಇವಾಗ ಮೊಲಾರಿಟಿ ಅಥವಾ ಮೋಲ್ಸು ಕೊಟ್ಟಿರ್ತಾಗ ಅದರ ಯೂನಿಟ್ಗೆ ಇದು ಮ್ಯಾಚ್ ಆಗಬೇಕಷ್ಟೆ. ಮ್ಯಾಮ್ ಯಾಕೆ ಇಲ್ಲಿ ನಿಮ್ಗೆ ಹೆಂಗೆ ಗೊತ್ತಾಯ್ತು ಇವಾಗ ಗ್ರಾಮಿಗೆ ಕನ್ವರ್ಟ್? ನಾನೇನು ತತ್ವಜ್ಞಾನಿ ಅಲ್ಲ. ಇನ್ನೊಂದಕ್ಕೆ ಕಾಂಪನ್ಸೇಟ್ ಆದರೆ, ಈಗ ಒಂದೇ ಯೂನಿಟ್ ಇದ್ದಾಗ ಸೇಮ್ ಬರೆದ್ಬಿಡ್ಬೋದಲ್ವಾ, ಇಲ್ಲಾಂದರೆ ನೀವು ಮತ್ತೆ ಕನ್ವರ್ಷನ್ಸ್ ಮಾಡಿ ಕಷ್ಟ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾಗಿ ಮ್ಯಾಮ್ ಹಾಗಾದರೆ ಇದನ್ನೇ kg ಕನ್ವರ್ಟ್ ಮಾಡ್ಕೋಬೋದು. ಅವಾಗ ನಿಮಗೆ 10 ಪವರ್ ಅಂತ ಬಂದ್ಬಿಡುತ್ತೆ, ಅಥವಾ 0 ಪಾಯಿಂಟ್. ಸೊ ಡೆಸಿಮಲ್ನ ಮಲ್ಟಿಪ್ಲೈ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ, ನಂಬರ್ಸ್ನ ಆರಾಮಾಗಿ ಮಲ್ಟಿಪ್ಲೈ ಮಾಡ್ಬೋದು. ಸೊ ಆ ಒಂದು ಸಿಂಪಲ್ ಲಾಜಿಕ್ ಅಷ್ಟೇ ಇಲ್ಲಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ವಾಟ್ ಈಸ್ ಇಟ್ಸ್ ವಾಲ್ಯೂಮ್ ನೀಡೆಡ್ ಟು ಮೇಕಿಂಗ್ 2.5 ಲೀಟರ್ಸ್ ಆಫ್ 0.25 ಮೋಲಾರ್. ಸೊ ಹಾಗಾದರೆ ನನಗೀಗ 2.5 ಲೀಟ್ರ್ ಸೊಲ್ಯೂಷನ್ ಬೇಕು. ಆದರೆ ಆ ಸೊಲ್ಯೂಷನಿನ ಕಾನ್ಸಂಟ್ರೇಷನ್ ಎಷ್ಟಿರಬೇಕು? 0.25 ಮೋಲ್ ಇರಬೇಕು, ಅಂದರೆ ಮೊಲಾರಿಟಿ ಇರಬೇಕು. ಸೊ ಹಾಗಾದರೆ ನಾನು ಎಷ್ಟು ಗ್ರಾಮನ್ನು ಡಿಸಾಲ್ವ್ ಮಾಡಬೇಕು, ಹಾಗೆ ಆ 2.5 ಲೀಟ್ರ್ ಸೊಲ್ಯೂಷನಲ್ಲಿ ಎಷ್ಟು ml, ಅಂದರೆ ಈ ಸ್ಟ್ಯಾಂಡರ್ಡ್ ಸೊಲ್ಯೂಷನಲ್ಲಿ ಎಷ್ಟು mlನ ತಗೊಂಡು ಈ ನೀರಿಗೆ ಹಾಕಿದ್ರೆ ನನಗೆ ಇಷ್ಟು ಮೋಲಾರ್ ಕಾನ್ಸಂಟ್ರೇಷನ್ ಸಿಗುತ್ತೆ ಅಂತ. ಈಗ ಸಿಂಪಲಾಗಿ ಹೆಂಗೆ ಅಂತ ಹೇಳಿದ್ರೆ, ನನ್ನ ಹತ್ರ ಫುಲ್ಲು ಶುಗರ್ ಸಿರಪ್ ಇದೆ, ಫುಲ್ಲು ಕಾನ್ಸಂಟ್ರೇಟೆಡ್ ಶುಗರ್ ಸಿರಪ್ಪು. ಈಗ ನನಗೆ ಇಲ್ಲಿ 2.5 ಲೀಟ್ರು ಶುಗರ್ ಸೊಲ್ಯೂಷನನ್ನು ಮಾಡ್ಕೊಬೇಕು. ಇಲ್ಲಿಂದ ಎಷ್ಟು mlನ ತೊಗೊಂಡಿದ್ರೊಳಗಡೆ ಹಾಕಿದ್ರೆ ನನಗೆ ಬೇಕಾಗಿರುವಷ್ಟು ಕಾನ್ಸಂಟ್ರೇಷನ್ ಈ ಒಂದು ಸೊಲ್ಯೂಷನಲ್ಲಿ ನನಗೆ ಸಿಗುತ್ತೆ ಅನ್ನೋ ರೀತಿ ಕ್ವೆಶನ್ ಇದೆ ಅಷ್ಟೆ. ಸೊ ಈಗ ಮಾಸ್ ಕ್ಯಾಲ್ಕುಲೇಟ್ ಮಾಡಿದ್ದಾಯಿತು, ಕನ್ವರ್ಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ಡೈರೆಕ್ಟ್ ನ್ಯೂಮರಿಕಲ್ಸ್ ಕೊಟ್ಟೋಗೋಣ. ಸೊ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಮೋಲ್ಸ್ ಇಸ್ ಈಕ್ವಲ್ ಟು ಮೊಲಾರಿಟಿ ಇಂಟು ವಾಲ್ಯೂಮ್. ಸಿಂಪಲ್ ಫಾರ್ಮುಲಾ ನಮಗೆ ಗೊತ್ತು. ಮೊಲಾರಿಟಿ ಬಂದು 0.25 ಇಂಟು 2.5. ಸೊ ಆನ್ಸರ್ ಬಂದು 0.625 ಬರುತ್ತೆ, ಅಂದರೆ ಇದು ಮೋಲ್ಸಲ್ಲಿ ಇದೆ. ಕರೆಕ್ಟಾ? ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ನಾವು ಮಾಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಏನು ಮಾಡಬೇಕು ಅದಕ್ಕೆ? ಮಾಸ್ ಅಂದರೆ ತೂಕವನ್ನು ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. ಸೊ ಈಗ ನಾವು ಕಾನ್ಸಂಟ್ರೇಷನ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎಷ್ಟು ಬಂದಿದೆ ಅಂದರೆ ನಂಬರ್ ಆಫ್ ಮೋಲ್ಸ್ ಎಷ್ಟು ಬಂದಿದೆ? 0.625 ಬಂದಿದೆ ಅಲ್ವಾ. ದ್ಯಾಟ್ ವಿ ನೀಡ್ ಟು ಮಲ್ಟಿಪ್ಲೈ ವಿತ್ ದ ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ ಆಫ್ ಮೀಥೇನ್ ಎಷ್ಟು ಸಿಕ್ತು ನಮಗೆ? 32 ಇದೆ. ಸೊ ಏನು ಬರುತ್ತೆ ಅವಾಗ ಆನ್ಸರು? 20 ಗ್ರಾಮ್ಸ್. ಸೊ 20 ಗ್ರಾಮ್ಸನ್ನು ನಾವು 2.5 ಲೀಟ್ರಲ್ಲಿ ಕರಗಿಸಿದ್ರೆ ಆವಾಗ ನಮಗೆ 0.25 ಮೋಲಷ್ಟು ಕಾನ್ಸಂಟ್ರೇಷನ್ ಇರುವಂತಹ ಮೆಥನಾಲ್ ಸೊಲ್ಯೂಷನ್ನು ಸಿಗುತ್ತೆ. ಸೊ ಹಾಗಾದರೆ ಇವಾಗ ಡೆನ್ಸಿಟಿ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಮ್ಯಾಮ್? ವಾಲ್ಯೂಮ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಅಥವಾ ವಾಲ್ಯೂಮ್ ವೆರಿಫಿಕೇಷನ್ ಹೇಗೆ ಮಾಡೋದು? ನೋಡಿ, ವಾಲ್ಯೂಮ್ ಆಫ್ ಮೆಥನಾಲ್ ಎಷ್ಟು ತೊಗೋಬೇಕು? ಈಗ ಹಾಗಾದರೆ ಸೊಲ್ಯೂಷನಲ್ಲಿ 20 ಗ್ರಾಮ್ ಇದೆ ಅಂತ ಗೊತ್ತಾಯಿತು. ಅದರಿಂದ ಎಷ್ಟು ತೊಗೋಬೇಕು ನಾನು? ನನಗೆ 0.25 ಕಾನ್ಸಂಟ್ರೇಷನ್ ಬೇಕು ಅಂತ ಹೇಳಿದ್ರೆ ಸಿಂಪಲ್, 20 ಗ್ರಾಮ್ ಸಿಕ್ಕಿದೆ ಅಲ್ವಾ. ಈಗ ಅವರು ಡೆನ್ಸಿಟಿ ಕೊಟ್ಟಿದ್ದಾರಲ್ವಾ, ಈ ಡೆನ್ಸಿಟಿ ಟೋಟಲ್ ಆದರೆ ನನಗೆ ಅದರಲ್ಲಿ ಎಷ್ಟು ತೊಗೋಬೇಕು ಅಂತ ಬೇಕಲ್ವಾ.
793 ಇಂದ ಡಿವೈಡ್ ಮಾಡಿ, ಅವಾಗ ಏನು ಸಿಗುತ್ತೆ, ದಟ್ ಈಸ್ ಯುವರ್ ವಾಲ್ಯೂಮ್ ಯೂನಿಟ್ ಟು ಟೇಕ್ ಅಪ್ ಅಷ್ಟೇ. ಅಂದರೆ ಈಗ ಇದು ಲೀಟರ್ಸಲ್ಲಿದೆ, ಇದನ್ನು ನಾನು ಎಮ್ ಎಲ್ ಕನ್ವರ್ಟ್ ಮಾಡ್ಕೊತೀನಿ. ಸೊ ಇಟ್ ಈಸ್ 25.2 ml. 25.2 ml ನೀವು ತಗೊಂಡು 2.5 ಲೀಟ್ರಲ್ಲಿ ನೀರು ಹಾಕಿದ್ರೆ ಆವಾಗ ನಿಮಗೆ ಬೇಕಾಗಿರುವಂತಹ ಕಾನ್ಸೆಂಟ್ರಿಕ್ ಸೊಲ್ಯೂಷನ್ ಸಿಗುತ್ತೆ. ನಾವಿಲ್ಲಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ನನ್ನ ಹತ್ರ ಬಲ್ಕ್ ಜಾಸ್ತಿ ಕಾನ್ಸಂಟ್ರೇಷನ್ ಇರುವಂತಹ ಒಂದು ಸೊಲ್ಯೂಷನ್ ಇದೆ. ಅದರಿಂದ ಎಷ್ಟು ಎಮ್ ಎಲ್ನ ತಗೊಂಡು ನಾವು ಹಾಕಿದ್ರೆ ನನಗೆ ಬೇಕಾಗಿರುವಷ್ಟು ಕಾನ್ಸಂಟ್ರೇಷನ್ ಸಿಗುತ್ತೆ ಅನ್ನೋದು ಕ್ವೆಶನ್ ಇತ್ತು. ಅಂದರೆ ಏನರ್ಥ, 20 ಗ್ರಾಮ್ ಡಿಸಾಲ್ವ್ ಆಗಿದೆ ಅಂತ ಗೊತ್ತಾಯಿತು ಸೊಲ್ಯೂಷನಲ್ಲಿ. ಈಗ 20 ಗ್ರಾಮ್ ಡಿಸಾಲ್ವ್ ಆಗಿರುವಂತಹ 793 ಗ್ರಾಮ್ಸ್ ಇರುವ ಡೆನ್ಸಿಟಿ ಇರೋ ಸೊಲ್ಯೂಷನಲ್ಲಿ ನಾನು 25.2 ml ತಗೊಂಡು 2.5 ಲೀಟ್ರಲ್ಲಿ ಹಾಕಿದ್ರೆ ಆವಾಗ ನನಗೆ 0.25 ಮೋಲಾರ್ ಸೊಲ್ಯೂಷನ್ ಸಿಗುತ್ತೆ. ಈಸ್ ಅಟ್ ಕ್ಲಿಯರ್? ಓಕೆ. ಸೊ ಇವಾಗ ಏನು ಮಾಡ್ತಿದ್ವಿ ನಾವು ಅಂತ ಹೇಳಿದ್ರೆ, ಸ್ವಲ್ಪ ಪ್ರೆಷರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಸೊ ಪ್ರೆಷರನ್ನು ಹೇಗೆ ಕನ್ವರ್ಟ್ ಮಾಡೋದು ಅಂತ, ದಿಸ್ ಇಸ್ ಜಸ್ಟ್ ಎ ಕನ್ವರ್ಷನ್ ನ್ಯೂಮರಿಕಲ್ ಅಷ್ಟೇ, ಇದರಲ್ಲಿ ಬೇರೆ ಏನು ಲಾಜಿಕ್ ಇಲ್ಲ. ನಾನು ಪ್ಯಾಸ್ಕಲಲ್ಲಿ ಆನ್ಸರನ್ನು ಇಡಬೇಕು, ಓಕೆನಾ. ಸೊ ಇಲ್ಲಿ ಅವ್ರು ಕೊಟ್ಟಿದ್ದಾರೆ 1 ಪ್ಯಾಸ್ಕಲ್ ಅಂತ ಹೇಳಿದ್ರೆ 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ. ಸೊ ಇವಾಗ ಅವ್ರು ಏನೇನು ಕೊಟ್ಟಿದ್ದಾರೆ, ದ ಪ್ರೆಷರ್ ಡಿಟರ್ಮೈನ್ ಆಸ್ ಎ ಫೋರ್ಸ್ ಪರ್ ಯೂನಿಟ್ ಏರಿಯಾ ಆಫ್ ದ ಸರ್ಫೇಸ್. ಸೊ ಪ್ರೆಷರ್ ಅಂತಕ್ಕಂಥದ್ದು ಒಂದು ಫೋರ್ಸ್ ಎಷ್ಟಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಒಂದು ಸಾಧನ. ಅದರ SI ಯೂನಿಟ್ ಬಂದು ಪ್ಯಾಸ್ಕಲ್, ಕರೆಕ್ಟ್. ಸೊ 1 ಕಿಲೋ ಪ್ಯಾಸ್ಕಲ್ ಅಂದ್ರೆ ಏನು, 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಫ್ ಮಾಸ್ ಆಫ್ ಏರ್ ಅಟ್ ಸಿ ಲೆವೆಲಲ್ಲಿ ಮಾಸ್ ಆಫ್ ಏರ್ ಎಷ್ಟಿದೆ, 1034 ಗ್ರಾಮ್ ಪರ್ CM³ ಇದೆ. ಹಾಗಾದರೆ ಇದನ್ನ ಪ್ರೆಷರನ್ನು ನಾವು ಪ್ಯಾಸ್ಕಲಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಅವರು ಗ್ರಾಮಲ್ಲಿ ಕೊಟ್ಟಿರೋದನ್ನು ನಾವು ಪ್ಯಾಸ್ಕಲಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಅವರು ಗ್ರಾಮಲ್ಲಿ ಕೊಟ್ಟಿರೋದ್ರೆ, ಗ್ರಾಮ್ ಪರ್ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ KG ಕನ್ವರ್ಟ್ ಮಾಡಿಬಿಡೋಣ. ಸೊ ಈಗ 1034 ಗ್ರಾಮ್ ಇದೆ ಅಲ್ವಾ, ಸೊ ಇದನ್ನು ನಾನು KG ಕನ್ವರ್ಟ್ ಮಾಡಿದ್ರೆ ನಾನೇನು ಮಾಡಬೇಕಾಗುತ್ತೆ, 3 ಪಾಯಿಂಟ್ಸ್ ಶಿಫ್ಟ್ ಮಾಡಬೇಕಾಗುತ್ತೆ. ಸೊ ಇಟ್ ಶುಡ್ ಬಿ 1.034 kg ಪರ್ CM³ ಆಯಿತು. ಮ್ಯಾಮ್ KG ಕನ್ವರ್ಟ್ ಮಾಡಿದ್ರೆ ಏನು ಮ್ಯಾಮ್ ಅಡ್ವಾಂಟೇಜು? ಸಿಂಪಲ್ ಹೇಳ್ತೀನಿ ನೋಡಿ. 1 CM² 1 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿದ್ರೆ 10⁻⁻⁴ ಮೀಟರ್ ಸ್ಕ್ವೇರ್ ಆಗುತ್ತಾ? ಸೊ ಈಗ ನಾನು ನ್ಯೂಟ್ರನ್ ಮೀಟರಲ್ಲಿ ಇಟ್ಕೊಂಡ್ರೆ ಅದನ್ನು ಡೈರೆಕ್ಟಾಗಿ ಪ್ಯಾಸ್ಕಲ್ಲಿ ಕನ್ವರ್ಟ್ ಮಾಡ್ಬೋದು. ಸೊ ಆ ಥಿಂಕಿಂಗಲ್ಲಿ ನಾನು ಮಾಡ್ತಾ ಇದ್ದೀನಿ. ಓಕೆ ಮ್ಯಾಮ್, ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿದ್ರೆ 10⁻⁻⁴ ಮೀಟರ್ ಸ್ಕ್ವೇರ್ ಆಯಿತು. ಮ್ಯಾಮ್ ಹಾಗಾದರೆ KG ಅಂದರೆ ಏನಾಗುತ್ತೆ? ಹಾಗಾದರೆ ಈಗ 1 kg ಅಂತ ಹೇಳಿದ್ರೆ 1 kg ಪರ್ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿದ್ರೆ ನಾನು ಅದನ್ನು 10⁻⁻⁴ kg ಪರ್ ಮೀಟರ್ ಸ್ಕ್ವೇರ್ ಮಾಡ್ಬೋದಾ? ಸೆಂಟಿಮೀಟರ್ನ ಮೀಟರ್ ಕನ್ವರ್ಟ್ ಮಾಡಿಬಿಟ್ನಲ್ವಾ? ಓಕೆ ಮ್ಯಾಮ್, ಇವಾಗ -4 ಇದೆ ಮ್ಯಾಮ್, ಅದನ್ನು ನ್ಯೂಮರೇಟ್ರಿಗೆ ತೊಗೊಂಡ್ರೆ ಅದು +4 ಆಗುತ್ತಾ? ಹೌದು. ಸೊ ಹಾಗಾದರೆ ಈಗ ಆನ್ಸರ್ ಏನು ಬಂತು? ಇಲ್ಲಿ ಏನು ಕೊಟ್ಟಿದ್ದಾರೆ ಅದೇ ಆನ್ಸರು. ಅಂದರೆ 1.034 ಇಂಟು 10⁻⁴ kg ಪರ್ ಮೀಟರ್ ಸ್ಕ್ವೇರ್. ಮ್ಯಾಮ್ ಇವಾಗ KG ಇದೆ, ಇದನ್ನು ನ್ಯೂಟನ್ಗೆ ಹೇಗೆ ಕನ್ವರ್ಟ್ ಮಾಡೋದು? ಸಿಂಪಲ್. ಫೋರ್ಸ್ ಆಫ್ ಇದೆಷ್ಟು ಕೊಟ್ಟಿದ್ದಾರೆ, ಏನು ಮಾಸ್ 1.03 ಆಯಿತು. ಎಷ್ಟು ಗ್ರಾಮ್ಸ್ ಅಂತ ಕೊಟ್ಟಿದ್ದಾರೆ? 9.8 ಮೀಟರ್ ಪರ್ ಸೆಕೆಂಡ್. ಇಟ್ಸ್ ಎ ಸ್ಪೀಡ್ ಆಫ್ ಏರ್ ಅಲ್ವಾ, 9.8 ಮೀಟರ್ ಪರ್ ಸೆಕೆಂಡು. ಅದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿಬಿಡಿ. ಸೊ ಈಗ ಇದು ಮೀಟರ್ ಪರ್ ಸ್ಕ್ವೇರಲ್ಲಿದೆ, ಇದು KG ಪರ್ ಮೀಟರ್ ಸ್ಕ್ವೇರಲ್ಲಿದೆ. ಸೊ ಮೀಟರ್ ಕ್ಯಾನ್ಸಲ್ ಆದರೆ ನನಗೇನು ಉಳ್ಕೊಳ್ಳುತ್ತೆ ಆನ್ಸರಲ್ಲಿ? 1.0132 ಇಂಟು 10 ಇಲ್ಲಿ 4 ಇದೆ, ಇಲ್ಲಿ ಒಂದು ಶಿಫ್ಟ್ ಮಾಡ್ತೀನಿ. ಸೊ ಇಟ್ ಇಸ್ 5 ಆಗುತ್ತೆ. ಇಟ್ ಇಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆನ್ಸರ್ ಸಿಕ್ತು. ಮ್ಯಾಮ್ ಇವಾಗ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಸಿಕ್ಕಿದ್ಮೇಲೆ ಅದನ್ನು ಪ್ಯಾಸ್ಕಲ್ಗೆ ಆರಾಮಾಗಿ ಕನ್ವರ್ಟ್ ಮಾಡ್ಬೋದಲ್ವಾ? ಎಸ್. ಸೊ 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂದರೆ 1 ಪ್ಯಾಸ್ಕಲ್ ಆಗಿರೋದ್ರಿಂದ, ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ಯುವರ್ ಪ್ರೆಷರ್, ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಪ್ಯಾಸ್ಕಲ್. 1.013 ಇಂಟು 10⁵ ಪ್ಯಾಸ್ಕಲ್. ನೋಡಿ ಎಷ್ಟು ಆರಾಮಾಗಿ ಕನ್ವರ್ಟ್ ಮಾಡಿದ್ವಿ. ಏನು ಮಾಡಿದ್ವಿ ನಾವು? ಫಸ್ಟು ಸೆಂಟಿಮೀಟರ್ ಸ್ಕ್ವೇರನ್ನು
ಕನ್ವರ್ಟ್ ಮಾಡ್ಕೊಂಡ್ವಿ ಮೀಟರ್ ಸ್ಕ್ವೇರ್ಗೆ, ಆಮೇಲೆ ಕೆ ಜಿನ ಕನ್ವರ್ಟ್ ಮಾಡ್ಕೊಂಡ್ವಿ, ಆಮೇಲೆ 10 ಪವರ್ ಅಂತ ರೈಸ್ ಮಾಡಿದ್ವಿ. ಅದಾದಮೇಲೆ ಸಿಂಪಲಾಗಿ 9.8 ಮಲ್ಟಿಪ್ಲೈ ಮಾಡಿದ್ವಿ. ಬಂದಿರೋ ಆನ್ಸರ್ನ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರಿಂದ ಡೈರೆಕ್ಟಾಗಿ ಪ್ಯಾಸ್ಕಲ್ಗೆ ಕನ್ವರ್ಟ್ ಮಾಡಿದ್ವಿ. ಅಷ್ಟೇ ಅಲ್ವಾ? ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡೋಣ. ವಾಟ್ ಈಸ್ ಅ SI ಯೂನಿಟ್ ಆಫ್ ಮಾಸ್? ಹೌ ಈಸ್ ಇಟ್ ಡಿಫೈನ್ಡ್? ಸೊ ಈಗ SI ಯೂನಿಟ್ ಅಂತಂದ್ರೇನು? ಇಟ್ಸ್ ಎ ಸ್ಟ್ಯಾಂಡರ್ಡ್ ಯೂನಿಟ್ ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ನೀವು ಎಲ್ಲೇ ಹೋದ್ರೂ ದಟ್ ಸ್ಟ್ಯಾಂಡರ್ಡ್ ಶುಡ್ ರಿಮೈನ್ ಸೇಮ್, ಅಥವಾ ಅದನ್ನು ಎಕ್ಸಾಕ್ಟ್ ಒಂದು ನ್ಯೂಮರಿಕಲ್ ಇರುವಂತಹ ಫಿಕ್ಸ್ಡ್ ವ್ಯಾಲ್ಯೂನ ನಾವೇನಂತ ಕರಿತೀವಿ? SI ಯೂನಿಟ್ ಅಂತ ಕರಿತೀವಿ. ಈಗ ಪ್ಲ್ಯಾಂಕ್ ಕಾನ್ಸ್ಟೆಂಟ್ H ಅಂದ್ರೆ ಏನು? 6.622 × 10 ಪವರ್ -34 ಜೌಲ್. ಇದು ಪ್ಲ್ಯಾಂಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ನೀವು ಯಾವುದೇ ದೇಶದಲ್ಲಿ ಕೇಳಿದ್ರು ಪ್ಲ್ಯಾಂಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಇದೇ ಆಗಿರುತ್ತೆ, ಕರೆಕ್ಟಾ? ಆ್ಯಂಡ್ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಫಂಡಮೆಂಟಲ್ ಫಿಸಿಕಲ್ ಕಾನ್ಸ್ಟೆಂಟ್ ಅಥವಾ ಆ ಆಬ್ಜೆಕ್ಟಿನ ಕನ್ಸೆಂಟ್ ವ್ಯಾಲ್ಯೂ, ಇಟ್ ಶುಡ್ ಬಿ ಯೂನಿವರ್ಸಲಿ ಮೆಷರ್ಡ್ ವ್ಯಾಲ್ಯೂ ಮತ್ತು ಪ್ರಿಸೈಸ್ಡ್ ಇರಬೇಕು. ಇಟ್ ಇಸ್ ಕನ್ಫರ್ಮ್ಡ್. 2 ಅಂದರೆ 2ನೇ, 3ಗೆ 3ನೇ ವ್ಯಾಲ್ಯೂ. ದೀಸ್ ಆರ್ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ SI ಯೂನಿಟ್. ಅರ್ಥ ಆಗ್ತಿದೆಯಾ? ಇದು 1 kg ಅಂತ ನಾವು ಕರಿತೀವಲ್ಲ ಅದಾಗಿರಬಹುದು, ಅಥವಾ 1 ಲೀಟರ್ ಅಂತ ಹೇಳ್ತೀವಲ್ಲ ಆ ವ್ಯಾಲ್ಯೂಸ್ ಆಗಿರಬಹುದು. ನಾವು ಯಾವುದನ್ನ ಸ್ಟ್ಯಾಂಡರ್ಡ್ ಆಗಿ ರೆಪ್ರೆಸೆಂಟ್ ಮಾಡ್ತೀವೋ ಅದನ್ನು SI ಯೂನಿಟ್ ಅಂತ ಕರಿತೀವಿ. ಓಕೆ ಓಕೆ, ನೆಕ್ಸ್ಟ್ ಕ್ವೆಶನ್. ಸೊ ಇದು ಮ್ಯಾಥ್ ಫಾಲೋಯಿಂಗ್, ಹೇಗೆ ನಾವು ಇದನ್ನು ಮ್ಯಾಚ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಸೊ ಮೈಕ್ರೋ ಅಂದ ತಕ್ಷಣ ನಿಮಗೆ ಗೊತ್ತಿರುತ್ತೆ, ಇಟ್ ಇಸ್ -6 ಅಂತ. ಸೊ 10 ಪವರ್ -6 ಬರುತ್ತೆ, ಸಾರಿ 10 ಪವರ್ ಇಟ್ ಇಸ್ -6. ಡೆಕಾ ಅಂತ ಹೇಳಿದ್ರೆ ಅದು 10 ಅಷ್ಟೇ, ಪವರ್ ಏನೂ ಇರಲ್ಲ. ಸೊ ಮೆಗಾ ಅಂತ ಹೇಳಿದ್ರೆ ಇದು +6 ಆಗುತ್ತೆ. ಸೊ ಅದಾದಮೇಲೆ ಗಿಗಾ ಅಂತ ಹೇಳಿದ್ರೆ ಇಟ್ ಇಸ್ 9, ಆ್ಯಂಡ್ ಫೆಮ್ಟೋ ಅಂತ ಹೇಳಿದ್ರೆ ಇಟ್ ಇಸ್ 15. So is that clear? Okay. What do you mean by significant figure? Significant figure ಅಂತಂದ್ರೇನು? ನಾವು ಆ ಡಿಜಿಟಲ್ನ ಝೀರೋಸ್ ಮತ್ತು ನಾನ್ ಝೀರೋಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೇ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿತೀವಿ. ಸೊ ಇವಾಗ ಝೀರೋಸು ಬಿಟ್ವೀನಲ್ಲಿದ್ದರೆ ಅವಾಗ ಅದನ್ನು ಕನ್ಸಿಡರ್ ಮಾಡ್ತೀವಿ, ಅದೇ ಝೀರೋಸ್ ಎಂಡಲ್ಲಿದ್ದರೆ ಕನ್ಸಿಡರ್ ಮಾಡಲ್ಲ. ಸೊ ಹಾಗೆ ಡೆಸಿಮಲ್ ಅಡ್ಜಸೆಂಟಲ್ಲಿದ್ದರೆ ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಅದನ್ನು ನಾವು ಎಷ್ಟು ನಂಬರ್ಸ್ ಇದೆ, ಎಷ್ಟು ಡಿಜಿಟ್ಸ್ಗೆ ನಾವು ಮೆಷರ್ ಮಾಡ್ತೀವಿ, ಅಥವಾ ಎಷ್ಟು ಡಿಜಿಟ್ಸ್ಗೆ ನಾವು ಆ್ಯಕ್ಯುರೇಟ್ ನಂಬರನ್ನು ಕೊಡ್ತೀವಿ ಅನ್ನೋದನ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಇನ್ನೊಂದು ನ್ಯೂಮರಿಕಲ್ ಇದೆ. ಎ ಸ್ಯಾಂಪಲ್ ಆಫ್ ಡ್ರಿಂಕಿಂಗ್ ವಾಟರ್ ವಾಸ್ ಫೌಂಡ್ ಟು ಬಿ ಸರ್ವೈವಲಿ ಕಂಟ್ಯಾಮಿನೇಟೆಡ್ ವಿತ್ ಕ್ಲೋರೋಫಾರ್ಮ್. ಸೊ ಒಂದು ನೀರಿದೆ, ಅದು ಕ್ಲೋರೋಫಾರ್ಮಿಂದ ಕಂಟ್ಯಾಮಿನೇಟ್ ಆಗಿದೆ. ಫಾರ್ಮುಲಾ ಆಫ್ ಕ್ಲೋರೋಫಾರ್ಮ್ ಬಂದು CHCl3 ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅವರು? ಸಪೋಸ್ ಟು ಬಿ ಕಾರ್ಸಿನೋಜೆನಿಕ್ ಇನ್ ನೇಚರ್. ಸೊ ಈಗ ಅದು ಕಾರ್ಸಿನೋಜೆನಿಕ್ ಅಂದರೆ ಟಾಕ್ಸಿಕ್ ಆಗಿದೆ. ಸೊ ಎಷ್ಟು ಕಂಟ್ಯಾಮಿನೇಟ್ ಆಗಿದೆ? ಲೆವೆಲ್ ಆಫ್ ಕಂಟ್ಯಾಮಿನೇಷನ್ ದೇ ಹ್ಯಾವ್ ಗಿವನ್ ಇಟ್ ಇಸ್ 15 ppm, ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್. 15 ಪಾರ್ಟ್ಸ್ ಪರ್ ಮಿಲಿಯನ್ ಅಷ್ಟು ಕಂಟ್ಯಾಮಿನೇಟ್ ಆಗಿದೆ. ಇದು ಮಾಸಲ್ಲೇ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಸ್ ಇನ್ ಪರ್ಸೆಂಟ್ ಬೈ ಮಾಸ್. ಸೊ ಎಷ್ಟು ಪರ್ಸೆಂಟ್ ಆಗಿದೆ ಹಾಗಾದರೆ? ಇದು 15 ppm ಅನ್ನೋದು ಟೋಟಲ್ ಸೊಲ್ಯೂಷನ್ ಆಗಿದ್ರೆ, ಈಗ ಒಂದು 100ಕ್ಕೆ ಎಷ್ಟು ಅಥವಾ 1 ml ತೊಗೊಂಡ್ರೆ ಅದರಲ್ಲಿ ಎಷ್ಟಿರುತ್ತೆ ಅನ್ನೋದನ್ನು ನಾವೇನಂತ ಕರಿತೀವಿ? ಪರ್ಸೆಂಟೇಜಲ್ಲಿ ರೆಪ್ರೆಸೆಂಟ್ ಮಾಡುವಂತಹ ರೀತಿ ಅಂತ ಕೇಳ್ತೀವಿ. ಅದೊಂದು ಕೇಳಿದರೆ, ಎರಡನೇದು ಡಿಟರ್ಮೈನ್ ದ ಮಾಲಿಕ್ಯುಲಾರಿಟಿ ಆಫ್ ಕ್ಲೋರೋಫಾರ್ಮ್ ವಾಟರ್ ಸ್ಯಾಂಪಲ್. ಕ್ಲೋರೋಫಾರ್ಮ್ ಇದರಲ್ಲಿರುವಂತಹ ಎಷ್ಟು ಕಾನ್ಸಂಟ್ರೇಷನ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಎರಡೂ ಮಾಡಬೇಕು ನೀವು. ಸೊ ಇವಾಗ ಅವರು ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಕೊಟ್ಟಿರೋದ್ರಿಂದ ವಿ ಶುಡ್ ಮಲ್ಟಿಪ್ಲೈ ದಟ್ ವಿತ್ 10 ಪವರ್ 6 ಆಗುತ್ತೆ. ಸೊ ಹಾಗಾಗಿ ಇದು 10 lakhs ಗ್ರಾಮ್ ಇನ್ ವಾಟರ್ ಅಂತ ಆಗುತ್ತೆ. ಸೊ ಮಾಲಿಕ್ಯುಲರ್ ಮಾಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಕಾರ್ಬನ್ 2 ಇದೆ, ಹೈಡ್ರೋಜನ್ 1 ಇದೆ, ಸಾರಿ ಕಾರ್ಬನ್ 1 ಇದೆ, ಹೈಡ್ರೋಜನ್ ಕೂಡ 1 ಇದೆ, ಕ್ಲೋರಿನ್ ಬಂದು 3 ಇದೆ. ಸೊ ಇಫ್ ಯು ಮಲ್ಟಿಪ್ಲೈ ದಟ್ ವಿತ್ ಒರಿಜಿನಲ್ ಮಾಸಸ್, ಸೊ ಟೋಟಲಿ ಯು ವಿಲ್ ಗೆಟ್ 119.5 ಗ್ರಾಮ್ ಪರ್ ಮೋಲ್ ಸಿಗುತ್ತೆ ಆನ್ಸರು. ಇದರಲ್ಲಿ ಏನು ಡೌಟ್ ಇಲ್ಲ. ಈಗ ಏನು ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಸೊ 15 ppm ಅಂತ ಹೇಳಿದ್ದಾರೆ ಅಲ್ವಾ, 15 ಡಿವೈಡೆಡ್ ಬೈ 10 ಪವರ್ 6 ಡಿವೈಡ್ ಮಾಡಿಬಿಡ್ಬೇಕು. ಮಾಸ್ ಆಫ್ ದ ಟೋಟಲ್ ಸೊಲ್ಯೂಷನ್ ppm ಅಲ್ಲಿ ಕೊಟ್ಟಿರೋದ್ರಿಂದ ಸೊ 10 lakhs ಆಗುತ್ತೆ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಮಲ್ಟಿಪ್ಲೈ ದಟ್ ವಿತ್
10 lakhs ಇಂಟು 100 ಯಾಕೆಂದರೆ ಪರ್ಸೆಂಟೇಜ್ ಸಿಗುತ್ತೆ. ಸೊ ಅವಾಗ ನಮಗೆ ಗೊತ್ತಾಗ್ತಾ ಇರೋದೇನು 2020 ಯು ಕ್ಯಾನ್ ಕ್ಯಾನ್ಸಲ್ ಆಫ್ ಆ್ಯಂಡ್ 0 ಶಿಫ್ಟ್ ಮಾಡಬೇಕಾಗುತ್ತೆ. S0 0.0015% ಅಷ್ಟು ಇದೆ, ಅಂದರೆ 100ರಲ್ಲಿ ಇಷ್ಟು ಪರ್ಸೆಂಟ್ ಅಷ್ಟು ಅದು ಪೊಲ್ಯೂಟ್ ಆಗಿಬಿಟ್ಟಿದೆ ಅಂತ. ಈಗ ಅವ್ರೇನು ಹೇಳಿದರೆ ಮೊಲಾರಿಟಿ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದರೆ. ಸೊ ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡೋದು ಈಸಿ. ಮೋಲ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಲ್ಯೂಷನ್. ಸೊ ಇವಾಗ ಮಾಸ್ ಆಫ್ ಸಲ್ಯೂಷನ್ ಇನ್ kg ಬೇಕು ನಮಗೆ, ಯಾಕೆಂದರೆ ಮೊಲಾಲಿಟಿ ಕೇಳಿರೋದು ಅವರು. ಮೊಲಾರಿಟಿ ಆದರೆ ನಾವು ML ಅಲ್ಲೇ ಕೊಡ್ಬೋದಿತ್ತು, ಬಟ್ ಅದನ್ನು ಗ್ರಾಮಿಗೆ ಕನ್ವರ್ಟ್ ಮಾಡಿ ಅಥವಾ kgಗೆ ಕನ್ವರ್ಟ್ ಮಾಡಿ ಕೊಡಬೇಕು. ಸೊ ಫಸ್ಟ್ ಮೋಲ್ಸ್ ಆಫ್ ಸಲ್ಯೂಟ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇಲ್ಲಿ ಸಲ್ಯೂಟ್ ಕ್ಲೋರೋಫಾರ್ಮ್ ಆಗಿರೋದ್ರಿಂದ 15 grams ಡಿಸಾಲ್ವ್ಡ್ ಇನ್ ಅದ್ರ ಟೋಟಲ್ ಗಿವನ್ ಮಾಸ್ ಡಿವೈಡೆಡ್ ಬೈ ಒರಿಜಿನಲ್ ಮಾಸ್ ಅಂತ ತಗೋತೀವಿ. ಸೊ ವಿ ಆರ್ ಗೆಟಿಂಗ್ ಇಟ್ 0.1256 ಮೋಲ್ಸ್. ಸೊ ಇದು ಮೋಲ್ಸ್ ಆಫ್ ಸಲ್ಯೂಟ್ ಸಿಕ್ತು, ನ್ಯೂಮರೇಟರ್ ಸಿಕ್ತು ನಮಗೆ. ಈಗ ಮಾಸ್ ಆಫ್ ಸಲ್ಯೂಷನ್ ಎಷ್ಟು ಹೇಳಿದ್ದಾರೆ ಅವರು? 10 lakh grams ಅಲ್ವಾ. ಸೊ ಅದನ್ನು kg ಕನ್ವರ್ಟ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಗೆಟ್ 1000 kg. ಸೊ ಈಗ ನ್ಯೂಮರೇಟರ್ ಸಿಕ್ತು, ಡಿನಾಮಿನೇಟರ್ ಸಿಕ್ತು. ಸೊ ಡಿವೈಡ್ ಮಾಡಿ 0.1256 ಮೋಲ್ಸ್ ಡಿವೈಡೆಡ್ ಬೈ 1000 kg ಏನು ಸಿಗುತ್ತೆ ಅವಾಗ? 1.256 ಇಂಟು 10⁻⁻4 ಯಾಕೆಂದರೆ 0 ಶಿಫ್ಟ್ ಆಗುತ್ತೆ. 10⁻4 ಮೋಲ್ ಮೇಲೆ ಇದೆ, ಪರ್ kg ಡಿನಾಮಿನೇಟರ್ ಇದೆ. ಸೊ ಯೂನಿಟ್ಸ್ನ ಬರೆಯೋದು ನ್ಯೂಮರಿಕಲಲ್ಲಿ ತುಂಬಾ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ಓಕೆ. ಕನ್ವರ್ಟ್ ಇಂಟು ಸೈಂಟಿಫಿಕ್ ನೊಟೇಷನ್ಸ್ ಅಂತ ಕೇಳಿದ್ದಾರೆ. ಸೊ ನೊಟೇಷನ್ಸ್ ಕನ್ವರ್ಟ್ ಮಾಡಬೇಕು. ಸೊ ಇದನ್ನು ಪಾಯಿಂಟ್ ಎಷ್ಟು ಶಿಫ್ಟ್ ಮಾಡ್ತೀರಾ ಅಷ್ಟು ಬರಿಬೋದು. 1 2 3 ಶಿಫ್ಟ್ ಮಾಡ್ತೀನಿ. ಸೊ ಇಟ್ ಈಸ್ 10⁻⁻3 ಆಗುತ್ತೆ. ಸೊ ಇಲ್ಲೇನು ಮಾಡ್ತೀನಿ, ಪಾಯಿಂಟ್ಸೇ ಇಲ್ಲ. ಸೊ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. ಸೊ 1 2 3 4 5 ಶಿಫ್ಟ್ ಮಾಡ್ತೀನಿ. ಇಟ್ ಈಸ್ 10⁻5 ಯಾಕೆಂದರೆ ಟುವರ್ಡ್ಸ್ ಲೆಫ್ಟ್ ಸೈಡ್ ಮೂವ್ ಆಗಿದ್ದೀನಿ. ಸೊ ಇಲ್ಲೂ ಪಾಯಿಂಟ್ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. 1 2 3 ಅಂತ ಇದೆ. ಸೊ ಇಟ್ ಈಸ್ 10⁻+3 ಬರುತ್ತೆ. ಸೊ ಇಲ್ಲಿ ಪಾಯಿಂಟ್ ಇಲ್ಲಿದೆ. ಸೊ ಐ ಕ್ಯಾನ್ ರೈಟ್ ಇಟ್ ಆ್ಯಸ್ 5. ಸೊ 1 2 ಶಿಫ್ಟ್ ಮಾಡ್ತೀನಿ ಇಂಟು 10⁻2. ಸೊ ನೀವು ಲೆಫ್ಟ್ ಸೈಡಿಗೆ ಬಂದರೆ ಇಟ್ ಈಸ್ ಪಾಸಿಟಿವ್, ರೈಟ್ ಸೈಡಿಗೆ ಬಂದರೆ ಇಟ್ ಈಸ್ ನೆಗೆಟಿವ್. ಇದು ಆಲ್ರೆಡಿ ಸಿಗ್ನಿಫಿಕೆಂಟ್ ಫಿಗರ್ಸಲ್ಲೇ ನೋಟೇಷನ್ ಆಗಿದೆ. ಸೊ ನೆಕ್ಸ್ಟ್ ನೋಡೋಣ. ಇದು ಕೂಡ ಸಿಗ್ನಿಫಿಕೆಂಟ್ ಫಿಗರ್ಸಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ವಿಡಿಯೋ ಪಾಸ್ ಮಾಡಿ ಯು ಕ್ಯಾನ್ ಟ್ರೈ ಫಾರ್ ದಿಸ್. ಓಕೆ. ಫಸ್ಟ್ ಒನ್ ಏನಿದೆ 0.0025 ಇದೆ ಅಲ್ವಾ. ಸೊ ಹೇಗೆ ಮಾಡ್ತೀವಿ ಇದನ್ನು? ಎಷ್ಟು ನಂಬರ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 0s 2 ಡೆಸಿಮಲಿಂದ ಟುವರ್ಡ್ಸ್ ಇರೋದ್ರಿಂದ ಸೊ ವಿ ಆರ್ ನಾಟ್ ಕ್ಯಾಲ್ಕುಲೇಟಿಂಗ್ ದೀಸ್ 0s, ಓನ್ಲಿ 2 ಇದೆ. ಸೊ ಇಲ್ಲಿ 3 ನಂಬರನ್ನು ಕನ್ಸಿಡರ್ ಮಾಡಬೇಕು, ಯಾಕೆಂದರೆ 0 ಸೆಂಟ್ರಲ್ಲಿದೆ. ಇಲ್ಲೂ ಕೂಡ 0 ಸೆಂಟ್ರಲ್ಲಿಂದ ವಿ ನೀಡ್ ಟು ಕ್ಯಾಲ್ಕುಲೇಟ್ ಆಲ್ 2 zeros. ಸೊ ಬಟ್ ಫೋರ್ತ್ ಒನಲ್ಲಿ ಏನಾಗುತ್ತೆ, 0s 2 ಅಟ್ ದ ಮೋಸ್ಟ್ ಔಟ್ಸೈಡ್ ಇದೆ. ಸೊ ಹಾಗಾಗಿ ಇವು 3ನ್ನ ಮಾತ್ರ ತೊಗೋತೀವಿ. ದೇರ್ ಆರ್ ಓನ್ಲಿ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಇಲ್ಲಿ ಪಾಯಿಂಟ್ ಆದಮೇಲೆ ಇರೋದ್ರಿಂದ ಸೊ ಇಟ್ ಈಸ್ 500.0. ಸೊ ಹಾಗಾಗಿ 4ನ್ನು ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಇಸ್ ಹ್ಯಾವಿಂಗ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ನೆಕ್ಸ್ಟ್ ರೌಂಡ್ ಆಫ್. ಇದು ಸಿಂಪಲ್, ನಿಮಗೆ ಗೊತ್ತಿರುತ್ತೆ. ಸೊ 5ಇಂದ ಮೇಲ್ ಬಂದರೆ ವಿ ನೀಡ್ ಟು ಗೋ ವಿತ್ ದ ನೆಕ್ಸ್ಟ್ ನಂಬರ್. 5 ಒಳಗಡೆ ಇದ್ದರೆ ವಿ ಆರ್ ಟೇಕಿಂಗ್ ವಿತ್ ದ ಸೇಮ್ ಡಿಜಿಟನ್ನು ತೊಗೋತೀವಿ. ಸೊ ಇಲ್ಲಿ 34.2 ಇದೆ. ಸೊ ಇಟ್ ಈಸ್ 2 ಆದಮೇಲೆ 1 ಇರೋದ್ರಿಂದ ಸೊ ಇಟ್ ಈಸ್ ಲೆಸ್ ದೆನ್ 5. ಸೊ 34.2 ಅಂತಲೇ ತೊಗೋತೀವಿ. ಸೊ ಇಲ್ಲಿ 10.41 ಇರೋದ್ರಿಂದ ಅದು ಕೂಡ 5 ಒಳಗಡೆನೇ ಇದೆ ಸೆಕೆಂಡ್ ಡಿಜಿಟು. ಸೊ ಹಾಗಾಗಿ ಇದು ಕೂಡ 10.4 ಅಂತಲೇ ತೊಗೋತೀವಿ. ಬಟ್ ಇಲ್ಲಿ ನೋಡಿದ್ರೆ ನೀವು 0.0459 ಇದೆ. ಸೊ ಇಲ್ಲಿ ಇದು ಕೂಡ 5 ಇನ್ಕ್ರೀಸ್ ಆಗಿದೆ, ಇದು ಕೂಡ 5ಗಿಂತ ಜಾಸ್ತಿ ಇದೆ. ಸೊ ಹಾಗೆ 0.046 ಅಂತ ತೊಗೊಳ್ತೀನಿ. ಇಟ್ ಈಸ್ ವಾಟ್ ವಿಲ್ ಸೆ ರೌಂಡ್ ಆಫಿಂಗ್, ಅಥವಾ ಸಿಗ್ನಿಫಿಕೆಂಟ್ ಫಿಗರನ್ನು ಥರ್ಡ್ ಡಿಜಿಟನ್ನು ನಾವು ರೌಂಡ್ ಆಫ್ ಮಾಡೋದು ಅಂತ ಕರಿತೀವಿ. ಅಥವಾ ಡೆಸಿಮಲ್ ಆದಮೇಲೆ ಬರುವಂತಹ 2ನೇ ನಂಬರನ್ನು ಕೂಡ ನಾವು ರೌಂಡ್ ಆಫ್ ಮಾಡಬಹುದು. ಇಲ್ಲಿ 2800 ಅಂತಿರೋದ್ರಿಂದ ಹಾಗೇ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ರೌಂಡ್ ಆಫ್ ಮಾಡುವಂತಹ ಕಾಂಪೊನೆಂಟು ಏನೂ ಇಲ್ಲ. ಓಕೆನಾ. ಸೊ ನೆಕ್ಸ್ಟ್, ಫಾಲೋಯಿಂಗ್ ಡೇಟಾ ವಿತ್ ಡೈ ನೈಟ್ರೋಜನ್ ಆ್ಯಂಡ್ ಡೈ ಆಕ್ಸಿಜನ್ ಟುಗ್ಯಾದರ್ ಏನೇನು ಡಿಫ್ರೆಂಟ್ ಫಾರ್ಮ್ ಆಗುತ್ತೆ ಅನ್ನೋದು ನೋಡೋಣ. ಸೊ ಈಗ ನೀವು ಒಂದು ತಿಳ್ಕೊಳ್ಳಿ, ನೈಟ್ರೋಜನ್ ಅಂತ ಹೇಳಿದ್ರೆ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ N2. ಸೊ ಅಟಾಮಿಕ್ ನಂಬರ್ ಆಫ್ 1 ನೈಟ್ರೋಜನ್ ಇಸ್ 7. ಸೊ ನೈಟ್ರೋಜನ್ 2 ಇದ್ದಾಗ ಏನಾಗುತ್ತೆ, ಅದು 14 ಆಗುತ್ತೆ. ಸೊ ಅಟಾಮಿಕ್ ನಂಬರ್ ಆಫ್ N2ನೇ 14 ಆದಮೇಲೆ ಅದ್ರ ಮಾಸ್ ನಂಬರ್ ಏನಾಗುತ್ತೆ, ಇಟ್ ಶುಡ್ ಬಿ
28 ಕರೆಕ್ಟಾ 28. ಹಾಗೆ H2 ಏನಾಗುತ್ತೆ, ಸಾರಿ H2 ಅಲ್ಲ, ಆಕ್ಸಿಜನ್ ಕೊಟ್ಟಿರೋದಲ್ವಾ. O2 ಏನಾಗುತ್ತೆ, ಒಂದು ಆಕ್ಸಿಜನ್ ಬಂದು ಓದು ಬಂದು ಅಟಾಮಿಕ್ ನಂಬರು 8. ಸೊ O2ದು ಅಟಾಮಿಕ್ ನಂಬರು 16. ಹಾಗಾದರೆ O2ದು ಮಾಸ್ ನಂಬರ್ ಏನಾಗುತ್ತೆ, ಇಟ್ ಈಸ್ ಆಲ್ಮೋಸ್ಟ್ ವಾಟ್ ವಿಲ್ ಸೇ ಡಬಲ್. ಸೊ 16 + 16 ಸೊ 32 ಇಸ್ ದ ಮಾಸ್ ಆಫ್ ಯುವರ್ ಆಕ್ಸಿಜನ್ ಆಗುತ್ತೆ. ಈಗ ಅವರು 14 ಅಂತ ಕೊಟ್ಟಿರೋದ್ರಿಂದ ಡೈ ನೈಟ್ರೋಜನ್ ಮಾಸ್, ಸೊ 14 ಆಗಿರೋದ್ರಿಂದ ಇಟ್ ಇಸ್ ಓನ್ಲಿ ಎನ್ ಅಂತ ತೊಗೊತೀವಿ. ಯಾಕೆ ಅಂತ ಹೇಳಿದ್ರೆ ಮಾಸ್ ಆಫ್ ಡೈನೈಟ್ರೋಜನ್ 14 ಗ್ರಾಮ್ಸ್ ಅಂತ ತೊಗೊಂಡಿದ್ದೀವಿ. ಸೊ 28 ಆ್ಯಕ್ಚುಯಲಾಗಿ ಇರಬೇಕು, ಬಟ್ ಅವರು 14 ಗ್ರಾಮ್ಸ್ ಅಂತ ಹೇಳಿರೋದ್ರಿಂದ ನಾವೇನು ಮಾಡ್ತೀವಿ, 28 ಡಿವೈಡ್ ಮಾಡ್ತೀವಿ. ಸೊ ಇಲ್ಲೂ ಕೂಡ ನೈಟ್ರೋಜನ್ ಎನ್ ಅಂತ ಹೇಳಿದರೆ, ಬಟ್ ಇಲ್ಲಿ 28 ಕಂಪ್ಲೀಟಾಗಿ ತೊಗೊಂಡಿರೋದ್ರಿಂದ ಇಟ್ ಇಸ್ N2, ಇಲ್ಲೂ ಕೂಡ N2. ಸೊ ಹಾಗೆ ಇಲ್ಲಿ ನೋಡೋಣ, 16 ಅಂತ ಬರೆದ್ರೆ ನೀವು O ಅಂತ ಹಾಕೋಬೇಕು, 32 ಅಂತ ಬರೆದ್ರೆ ನೀವು O2 ಅಂತ ಹಾಕೋಬೇಕು. ಓಕೆನಾ. ಸೊ ಬಟ್ ಇಲ್ಲೂ ಇನ್ನೊಂದು ಲಾಜಿಕ್ ಏನು ಮಾಡಿದ್ದಾರೆ, 80 ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಅಲ್ಲೇನಾಗುತ್ತೆ ನೋಡೋಣ ಇವಾಗ. ಸೊ ಈಗ ಇದಿಷ್ಟು ಪ್ಲೇನ್ ಸರ್ಫೇಸು. ಸೊ ಈಗ ನೋಡಿ, ಆಕ್ಸಿಜನ್ ಕಂಬೈನ್ ವಿತ್ ದ ಫಿಕ್ಸ್ಡ್ ಮಾಸ್ ಆಫ್ ನೈಟ್ರೋಜನ್ ಇಟ್ ಇಸ್ 14 ಗ್ರಾಮ್. ಸೊ ಫಸ್ಟಲ್ಲಿ ಏನು ಮಾಡಿದ್ದಾರೆ, 1, 3 ಮತ್ತು 4 ಕಾಂಪೊನೆಂಟಲ್ಲಿ ಫಿಕ್ಸ್ಡ್ ಮಾಸಲ್ಲಿ 2 ಕಂಬೈನ್ ಆಗಿದೆ. ಸೊ ವಿಚ್ ಇಸ್ ಗಿವಿಂಗ್ ಏನಾಗುತ್ತೆ, ಇಟ್ ಇಸ್ ನೈಟ್ರೋಜನ್ ಮಾನಾಕ್ಸೈಡ್ ಪ್ರಿಪೇರ್ ಮಾಡ್ತದೆ, ಇನ್ನೊಂದು ಕಡೆ ನೈಟ್ರೋಜನ್ ಡೈಆಕ್ಸೈಡ್ ಪ್ರಿಪೇರ್ ಮಾಡ್ತದೆ, ಇನ್ನೊಂದು ಕಡೆ 2 ಮಾಲಿಕ್ಯೂಲ್ಸ್ ಆಫ್ ನೈಟ್ರೋಜನ್ ಮೊನಾಕ್ಸೈಡ್ಸನ್ನು ಪ್ರಿಪೇರ್ ಮಾಡ್ತಾ ಇದೆ. ಸೊ ಮಾಸ್ ಆಫ್ ದಿಸ್ ವಿಲ್ ಗೆಟ್ ಏನಾಗುತ್ತೆ, 14 + 16 ಆದಾಗ ವಿ ವಿಲ್ ಗೆಟ್ ಟೋಟಲ್ ಆ್ಯಸ್ ಎಷ್ಟು 30 ಸಿಗುತ್ತಾ, 30 ಇಸ್ ಅ ಮಾಸ್ ಸಿಗುತ್ತೆ. ಸೊ ಇಲ್ಲೇನು ಮಾಡಿದ್ದೀವಿ, 28 ಗ್ರಾಮ್ಸ್. ಸೊ ದಿಸ್ ಇಸ್ ಇನ್ ದ ಥರ್ಡ್ ಆ್ಯಂಡ್ ಫೋರ್ತ್, 28 ಗ್ರಾಮ್ಸ್ ಆಫ್ ನೈಟ್ರೋಜನ್ ಕಂಬೈನಿಂಗ್ ವಿತ್ 32 ಗ್ರಾಮ್ಸ್ ಆಫ್ ಆಕ್ಸಿಜನ್. ಸೊ ವಿಚ್ ಇಸ್ ಹ್ಯಾವಿಂಗ್ 14 ಗ್ರಾಮ್ಸ್ ಆಫ್ ನೈಟ್ರೋಜನ್. ಸೊ 32 ಆಕ್ಸಿಜನಿಂದ 2 ಆಕ್ಸಿಜನ್ ಡಿವೈಡ್ ಮಾಡಿದಾಗ ವಿಲ್ ಗೆಟ್ 16, ದಟ್ ಈಸ್ ಅ ಸಿಂಗಲ್ ಆಕ್ಸಿಜನ್ ಮಾಸ್ ಆಯಿತು. ಇಲ್ಲೂ ಕೂಡ ಹಾಗೆ 28 ಗ್ರಾಮ್ಸ್ ಆಫ್ ನೈಟ್ರೋಜನ್ ತೊಗೊಂಡಿದ್ದೀವಿ, ಅದಕ್ಕೆ 80 ಗ್ರಾಮ್ಸ್ ಡಿವೈಡ್ ಮಾಡಿದ್ದೀವಿ. ಸೊ ಹಾಗಾಗಿ 80 ಡಿವೈಡೆಡ್ ಬೈ ಅಗೇನ್ 2 ಮಾಡಿದಾಗ 40 ಈಸ್ ಅ ಮಾಸ್ ಆಫ್ ಆಕ್ಸಿಜನ್ ವಾಟ್ ವಿ ಗಾಟ್. ಸೊ ಅದಾದಮೇಲೆ ಇವಾಗ ಫಸ್ಟ್ ಸೆಕೆಂಡ್ ಏನಾಗುತ್ತೆ ಅಂತ ನೋಡೋಣ. ಸೊ ದಿಸ್ ಈಸ್ ಎ ರೇಷಿಯೋ ಕೈಂಡ್ ಆಫ್ ಥಿಂಗ್. ಇದು ಹೆಂಗೆ ಅಂತ ಹೇಳಿದ್ರೆ, ನಿಮಗಿದು ನ್ಯೂಮರಿಕಲ್ ಅಂತ ಟ್ರೀಟ್ ಮಾಡ್ಬೋದು, ಸೊ ಈ ಮಾಡಬಾರ್ದು. ಇದು ಯಾವ ರೀತಿ ಅಂತ ಹೇಳಿದ್ರೆ, ಈಗ ಕಾಂಪೊನೆಂಟ್ಗಳು ಎಷ್ಟೊಂದು ಪ್ರೊಡ್ಯೂಸ್ ಆಯಿತು. ನಾವು ತೊಗೊಂಡಿರೋದು ನೈಟ್ರೋಜನ್ ಮತ್ತು ಆಕ್ಸಿಜನ್ ಎರಡೇ, ಬಟ್ ಎಷ್ಟೊಂದು ಡಿಫ್ರೆಂಟ್ ಪ್ರಾಡಕ್ಟ್ಸು ಫಾರ್ಮ್ ಆಗಿದೆ. ಸೊ ಇದರಿಂದ ನಮಗೇನು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದೇ ಕಾಂಪೌಂಡು ಸ್ವಲ್ಪ ರೇಷಿಯೋಸ್ ಅಥವಾ ಮಾಸನ್ನು ಚೇಂಜ್ ಮಾಡಿದ್ರೆ ನಮಗೆ ಬೇರೆ ಬೇರೆ ಪ್ರಾಡಕ್ಟ್ ಫಾರ್ಮ್ ಆಗ್ತಿದೆ. ಸೊ ಈಗ ನಾನು ಈ ಸ್ಟೇಟ್ಮೆಂಟ್ ಹೇಳಿದ ತಕ್ಷಣ ನೀವು ನನ್ನ ಪ್ರೀವಿಯಸ್ ವೀಡಿಯೋಸನ್ನು ನೋಡಿದರೆ ನಿಮ್ಗೆ ಅದರಲ್ಲಿ ನೀಟಾಗಿ ಗೊತ್ತಿರುತ್ತೆ, ಇದು ಯಾವುದೋ ಒಂದು ಲಾನ ರೆಪ್ರೆಸೆಂಟ್ ಮಾಡ್ತಾ ಇದೆ, ದಟ್ ರೆಪ್ರೆಸೆಂಟಿಂಗ್ ಯುವರ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಆ್ಯಂಡ್ ವಿಚ್ ಸೇಸ್ a 2 elements combine to form more than one compound product with a different mass, and one element if it is fixed and another is changing, that is also forming different ratio of the formats ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ ಈಗ ಯಾವ ಲಾ ಹೇಳುತ್ತೆ ಅಂತ? ಸೊ ಈ ಥರ ನಿಮಗೆ ಇದರದ ರೀಕ್ಯಾಪ್ ಸಿಗಬೇಕು ಅಂತ ಹೇಳಿದ್ರೆ ಕ್ವಿಜ್ಗಳನ್ನು ಅಟೆಂಡ್ ಮಾಡಿ. ನಮ್ಮ ಅಚೀವರ್ಸ್ ಹಂಟಲ್ಲಿ ಕ್ವಿಜ್ ತುಂಬ ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡಿ. ಹಾಗೆ ಇದು ನೋಟ್ಬುಕ್ ಫಾರ್ಮ್ಯಾಟಲ್ಲಿ ನಿಮಗೆ ಸಿಗುತ್ತೆ, ದಟ್ ಈಸ್ ವಾಟ್ ವಿಲ್ ಸೇ ಇನ್ ದ ಇ ಬುಕ್ ಫಾರ್ಮ್ಯಾಟ್. So 1 meter is equal to 10 lakhs millimeters, then that is representing in picometer of 10 power 15. So 1 mg ಅಂತ ಹೇಳಿದ್ರೆ 10 power 6 kg and nanograms 10 power 6 ಪಾಸಿಟಿವ್, ಇದು ನೆಗೆಟಿವ್, ಇದು ಪಾಸಿಟಿವ್. 1 ml ಅಂತ ಹೇಳಿದ್ರೆ 0.001 ಲೀಟರ್ ಅಥವಾ ಡೆಸಿಮೀಟರ್ ಕ್ಯೂಬ್. ಸೊ ನೆಕ್ಸ್ಟ್ ಏನು ಹೇಳಿದರೆ, ಸ್ಪೀಡ್ ಆಫ್ ಲೈಟ್ ಬಂದು 3 × 10⁸ ಮೀಟರ್ ಪರ್ ಸೆಕೆಂಡ್. ಹಾಗಾದರೆ 2 ಸೆಕೆಂಡ್ಗೆ ಎಷ್ಟು ಮ್ಯಾಮ್? ಸಿಂಪಲ್ ಮ್ಯಾಮ್, ಮಲ್ಟಿಪ್ಲೈ ಮಾಡಿ ಮ್ಯಾಮ್ ಅಷ್ಟೇ. ಸೊ 3.0 × 10⁸ ಮೀಟರ್ ಪರ್ ಸೆಕೆಂಡ್ ಇಂಟು 2 ಅಷ್ಟೇ ನೀವು ಮಾಡಬೇಕಾಗಿರೋದು, ಏನೂ ಇಲ್ಲ. ಸೊ 3 2 6 6.0 × 10⁻⁻1 ಮೀಟರ್ ಸಿಗುತ್ತೆ. ಸೊ ಅದನ್ನು ಮತ್ತೆ ಪಾಯಿಂಟನ್ನು ನೀವು ಶಿಫ್ಟ್ ಮಾಡಬೇಕು ಅನ್ನೋದಾದರೆ, ಸೊ ಯು ವಿಲ್ ಗೆಟ್ 0.600 ಮೀಟರ್ಸ್ ಅಷ್ಟೇ. ಸಿಂಪಲ್ ಇದೆ ಅಲ್ವಾ ನ್ಯೂಮರಿಕಲ್ಸು? ಸೊ ಹಾಗಾದರೆ ನೆಕ್ಸ್ಟ್ ಸೆಟ್ ಆಫ್ ನ್ಯೂಮರಿಕಲ್ಸ್ಗೆ ನಾವು ಪಾರ್ಟ್ ಬಿ ವಿಡಿಯೋನ ನೋಡಬೇಕಾಗತ್ತೆ. ಸೊ ಕೀಪ್ ವಾಚಿಂಗ್. ಅಂಟಿಲ್ ದಟ್, ಬಾಯ್ ಬಾಯ್.